So what happens to the atomic radii here from moving top to bottom? Decreases. Sorry, increases. Yes, Increases. increases. So yeah, so I'm moving from top to bottom. The atomic radii increases for group 15 elements. So atomic radii ಏನಾಗುತ್ತೆ ಅಲ್ಲಿ ನಮಗೆ increase ಆಗುತ್ತೆ. Okay. So then coming to electron affinity. So there is nothing much to discuss about atomic radii. So it's generally known that there is no changes there happens. But if I consider the atomic radii of elements, like if I come to antimony and bismuth, so antimony and bismuth, if I consider, their atomic radii is going to be slightly same. Okay, so they'll have a more very close atomic radii. There is no large difference in the atomic radii of antimony and bismuth. There will be a very slight difference in the atomic radii of antimony and bismuth. Okay. So then coming to the electron affinity, so ability to accept an electron. So electron accept ಮಾಡ್ಕೊಳ್ಳೋ tendency ಯಾರಿಗಿದೆ? ಮೆಟಲ್ ಇದೆಯಾ ನಾನ್ ಮೆಟಲ್ ಇದೆಯಾ? ಮೆಟಲ್. ಸೊ ನಮಗೆ ಗೊತ್ತಿದೆ ಈಗಾಗಲೇ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಅಂದ್ರೆ ಮೆಟಲ್ ಬಂದಾಗ ಮೆಟಲ್ ಕೆಲಸ ಏನಂದ್ರೆ ಆಟಮ್ ನ ಡೊನೇಟ್ ಮಾಡೋದು. ಮೆಟಲ್ಗೆ ಟೆಂಡೆನ್ಸಿ ಏನು ಡೊನೇಟ್ ಮಾಡೋದು. ಸೊ ದೇ ವಿಲ್ ನಾಟ್ ಅಕ್ಸೆಪ್ಟ್. ಸೊ ಎಲೆಕ್ಟ್ರಾನ್ ಅಫಿನಿಟಿ ಕೇಸಲ್ಲಿ ಏನಾಗುತ್ತೆ? ಬಿಸ್ಮುತ್ ಅಕ್ಸೆಪ್ಟ್ ಮಾಡುತ್ತಾ? ಹಾಗಾದ್ರೆ ಬಿಸ್ಮುತ್ ಅಕ್ಸೆಪ್ಟ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಲ್ಲ. ಬಿಸ್ಮುತ್ ಎಲೆಕ್ಟ್ರಾನ್. ಸೊ ಬಿಸ್ಮುತ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಲ್ಲ ಅಂದ್ರೆ ಅಲ್ಲಿ ಅಫಿನಿಟಿ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಸೊ ಆಸ್ ಎ ರಿಸಲ್ಟ್ ಏನಾಗುತ್ತೆ? ಅಫಿನಿಟಿ. ಸೊ ಫ್ರಮ್ ಟಾಪ್ ಟು ಬಾಟಮ್ ನಾವು ಮೂವ್ ಆದ್ರೆ ಅಫಿನಿಟಿ ಏನಾಗುತ್ತೆ? ನಮ್ಗೆ ಡಿಕ್ರೀಸ್ ಆಗುತ್ತೆ. Okay, so that is about the electron affinity. That. So next moving on to melting point. So melting point andre anta helidre amount of energy required to break bonds to change a solid phase substance to liquid phase. Okay, so solid substance ಏನು ಇರ್ತದೆ ಅದನ್ನ ಬ್ರೇಕ್ ಡೌನ್ ಮಾಡಿ ಅದನ್ನ ಲಿಕ್ವಿಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡೋದು. ಅದು ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕೋ ಅದು ಮೆಲ್ಟಿಂಗ್ ಪಾಯಿಂಟ್. ಸೊ ಇವ್ರೇನ್ ಹೇಳ್ತಿದ್ದಾರೆ? ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ಮೂವಿಂಗ್ ಡೌನ್ ದ ಗ್ರೂಪ್ ಅಥವಾ ಟಾಪ್ ಟು ಬಾಟಮ್ ಹೋಗ್ಬೇಕಾದ್ರೆ ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ? ನಮ್ಗೆ ಇಲ್ಲಿ ಇನ್ಕ್ರೀಸ್ ಆಗ್ತಿದೆ. ರಿಮೆಂಬರ್, ಮೆಲ್ಟಿಂಗ್ ಪಾಯಿಂಟ್ ಹಿಯರ್ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಿಂಗ್. ಮೆಲ್ಟಿಂಗ್ ಪಾಯಿಂಟ್ ವಿಲ್ ಇನ್ಕ್ರೀಸ್. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಮೆಲ್ಟಿಂಗ್ ಪಾಯಿಂಟ್ ಕೇಸಲ್ಲಿ ಯಾವ್ದ್ರ ಮೇಲೆ ಮೆಲ್ಟಿಂಗ್ ಪಾಯಿಂಟ್ ನಮಗೆ ಡಿಪೆಂಡ್ ಆಗುತ್ತೆ? ಆನ್ ವಿಚ್ ಫ್ಯಾಕ್ಟರ್ ಡಸ್ ದ ಮೆಲ್ಟಿಂಗ್ ಪಾಯಿಂಟ್ ಡಿಪೆಂಡ್? ಸೊ ಮೆಲ್ಟಿಂಗ್ ಪಾಯಿಂಟ್ ಡಿಪೆಂಡ್ಸ್ ಆನ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಮೇಲೆ ಮೆಲ್ಟಿಂಗ್ ಪಾಯಿಂಟ್ ಡಿಪೆಂಡ್ ಆಗುತ್ತೆ. ಸೊ ಅದನ್ನೇ ಏನ್ ಹೇಳ್ತಿದ್ದಾರೆ ನೋಡಿ, ಇಲ್ಲಿ ನೀವು ನೋಡೋದಾದ್ರೆ ಸಾಲಿಡ್ ಫೇಸ್ ಇಂದ ಅದೇನಾಗಬೇಕು? ಲಿಕ್ವಿಡ್ ಹೋಗ್ಬೇಕು. ಸೊ ನಾವು ಆಲ್ರೆಡಿ ಸಾಲಿಡ್ಸ್ ಅಲ್ಲಿ ಓದಿದೀವಿ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಅಲ್ವಾ? ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಜಾಸ್ತಿ ಇದೆ ಅಂದ್ರೆ ಅರ್ಥ ಏನು? melting point is more. ಅಲ್ಲ, ಪ್ಯಾಕಿಂಗ್ ಎಫಿಷಿಯನ್ಸಿ ಜಾಸ್ತಿ ಅಂದ್ರೆ ಹೌದು ಸಾಲಿಡ್ ತುಂಬಾ ಸಾಲಿಡ್ ಆಗಿರುತ್ತೆ ಅಂತ. ಹೌದಾ? ಪ್ಯಾಕಿಂಗ್ ಎಫಿಷಿಯನ್ಸಿ ಜಾಸ್ತಿ ಆಗಿದ್ರೆ ಪಾರ್ಟಿಕಲ್ಸ್ ಆಫ್ ಸಾಲಿಡ್ ಏನಿದೆ ಇದು ಟೈಟ್ ಆಗಿ ಪ್ಯಾಕ್ ಆಗಿರುತ್ತೆ ಅಂತ. ಸೊ ಅದ್ರ ಮೇಲೆ ನಮ್ಗೆ ಮೆಲ್ಟಿಂಗ್ ಪಾಯಿಂಟ್ ಡಿಪೆಂಡ್ ಆಗ್ತಾ ಇದೆ. ಓಕೆ, ಸೊ ಇಫ್ ಐ ಟೇಕ್ ನೈಟ್ರೋಜನ್, ನೈಟ್ರೋಜನ್ ನಮ್ಗೆ ಗೊತ್ತಿದೆ ಯಾವ ಫೇಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ ಇದು? ಗೇಸಿಯಸ್ ಫೇಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಇದರಲ್ಲಿ ನಾನು ಪ್ಯಾಕಿಂಗ್ ಎಫಿಷಿಯನ್ಸಿ ಮಾತಾಡ್ಬೋದಾ? No sir.
No, sir. ಇದರಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ತುಂಬಾ ಕಮ್ಮಿ. ಸೊ ಆಗ ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ Less. ಅಲ್ವಾ? Less. ಮೆಲ್ಟಿಂಗ್ ಪಾಯಿಂಟ್ ಇನ್ ದ ಕೇಸ್ ಆಫ್ ನೈಟ್ರೋಜನ್ ವಿಲ್ ಬಿ ವೆರಿ ಲೋ ಬಿಕಾಸ್ ಇಟ್ ಇಸ್ ಗ್ಯಾಸ್. ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ನಾವು ಮೂವ್ ಆದ್ರೆ ಯಾವ್ದು ನಮ್ಗೆ ಇರುವಂತದ್ದು Phosphorus. ಎಸ್ P4 ಇದೆ. P4 ನಿಮ್ಗೆ ಗೊತ್ತೇ ಇದೆ ಯಾವ ಫೇಸು Solid phase. ಸಾಲಿಡ್ ಫೇಸ್ ಅಲ್ಲಿ ಇದೆ. ಸೊ P4 ಸಾಲಿಡ್ ಇದೆ ಅಂದ್ಮೇಲೆ ಇವಾಗ ಮೆಲ್ಟಿಂಗ್ ಪಾಯಿಂಟ್ ಏನಾಗ್ಬೇಕು ಕಂಪೇರ್ ಟು ನೈಟ್ರೋಜನ್ ಗ್ಯಾಸ್ ಇಂದ Increase. ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಅದೇ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಡೌನ್ ಹೋಗ್ತಾ ಹೋಗ್ತಾ ಮೆಟಲ್ ಬಂದು ನಿಂತ್ಕೋತೀವಿ. ಮೆಟಲ್ ಮೆಟಲ್ ಇಸ್ ಸಾಲಿಡ್. ಹಾ, ಆಮೇಲೆ ನಾವು ಅದರಲ್ಲಿ ಪ್ರಾಪರ್ಟೀಸ್ ಓದಿದೀವಿ ಮೆಟಲ್ಸ್ ಅಲ್ಲಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇದ್ದೇ ಇರುತ್ತೆ ಅಂತ. ಸೊ ದೇರ್ಫೋರ್ ಡೌನ್ ದ ಗ್ರೂಪ್ ಏನಾಗ್ತಿದೆ ಇಲ್ಲಿ ನಮ್ಗೆ ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗೇ ಆಗುತ್ತೆ. Okay, so as we move down the group, the melting point increases. Remember, okay? So now down the group ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿ ನಮಗೆ melting point increase ಆಗುತ್ತೆ. ಕ್ಲಿಯರ್ ಆಗಿದ್ಯಾ? Yes, sir. Okay. Yes, sir. So ಇಲ್ಲಿ ನಾವು ಇನ್ನೊಂದು ಎಕ್ಸೆಪ್ಷನ್ ಇದೆ. ಮೆಲ್ಟಿಂಗ್ ಪಾಯಿಂಟ್ ನಮ್ಗೆ ಎಲ್ಲಿ ತನಕ ಇನ್ಕ್ರೀಸ್ ಆಗುತ್ತೆ ಅಪ್ ಟು ಆರ್ಸೆನಿಕ್ ತನಕ ಇನ್ಕ್ರೀಸ್ ಆಗುತ್ತೆ. ಓಕೆ, ಮೆಲ್ಟಿಂಗ್ ಪಾಯಿಂಟ್ ವಿಲ್ ಇನ್ಕ್ರೀಸ್ ಅಪ್ ಟು ಆರ್ಸೆನಿಕ್. ಆರ್ಸೆನಿಕ್ ತನಕ ಇನ್ಕ್ರೀಸ್ ಆಗಿ ನೆಕ್ಸ್ಟ್ ಅದೇನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ವಿ ಹ್ಯಾವ್ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಅದಾದ್ಮೇಲೆ ಆಂಟಿಮೋನಿ ಅಂಡ್ ಬಿಸ್ಮತ್ ಇದೆ. ಓಕೆ, ಸೊ ನಾವು ಕನ್ಸಿಡರ್ ಮಾಡಿರೋ ಟ್ರೆಂಡ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ದಿಸ್ ಟ್ರೆಂಡ್ ಇಸ್ ರೈಟ್. ನಾನು ಡಿಕ್ರೀಸ್ ಅಂದ್ರೆ ನೋಡಿ ಇಲ್ಲಿ ಟ್ರೆಂಡ್ ಎಕ್ಸೆಪ್ಷನ್ ರೈಸ್ ಆಗುತ್ತೆ ಈ ಕೇಸ್. ಇಲ್ಲಿಂದ ಯಾವುದು ಆಫ್ಟರ್ ಆರ್ಸೆನಿಕ್ ಇಂದ ಆಂಟಿಮನಿ ಮತ್ತೆ ಬಿಸ್ಮತ್ ಹೋಗ್ಬೇಕಾದ್ರೆ ವಿ ಅಬ್ಸರ್ವ್ ಡಿಕ್ರೀಸ್ ಇನ್ ದ ಮೆಲ್ಟಿಂಗ್ ಪಾಯಿಂಟ್. ವೈ ಇಸ್ ದಿಸ್ ಇಸ್ ಹ್ಯಾಪನಿಂಗ್? ಸೊ ಇದೇನಕ್ಕೆ ಆಗ್ತಿದೆ ಅಂದ್ರೆ ನೀವು ಆಂಟಿಮೋನಿ ಮತ್ತೆ ಬಿಸ್ಮತ್ ಇವೆರಡರಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ಹೇಳಿದೆ ಅಟಾಮಿಕ್ ರೇಡಿಯೇ ಅಂದ್ರೆ ಅದ್ರದ್ದು ಸೈಜ್ ಏನಾಗುತ್ತೆ ಆಲ್ಮೋಸ್ಟ್ ಸೇಮ್ ಬರುತ್ತೆ ಅಂತ. ಓಕೆ, ಸೊ ಸೇಮ್ ಸೈಜ್ ಇರುತ್ತೆ ಆಂಟಿಮೋನಿ ಮತ್ತೆ ಬಿಸ್ಮತ್ ಸೈಜ್ ಸೇಮ್ ಇರುತ್ತೆ. ಈ ಸೈಜ್ ಸೇಮ್ ಆಗೋದಕ್ಕೂ ಮತ್ತೆ ಈ ಮೆಲ್ಟಿಂಗ್ ಪಾಯಿಂಟ್ ವೇರಿಯೇಷನ್ ಆಗೋದಕ್ಕೂ ರೀಸನ್ ಏನಿದೆ ಅಂದ್ರೆ ಪೂರ್ ಶೀಲ್ಡಿಂಗ್ ಎಫೆಕ್ಟ್. ಓಕೆ, ಸೊ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಗೋದು ಯಾವ್ದ್ರಿಂದ? ಬಿಕಾಸ್ ಆಫ್ ವಿಚ್ ಒನ್? ಯಾವ್ದಿರೋದ್ರಿಂದ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಗುತ್ತೆ ನಮ್ಗೆ? SP block. ಎಸ್ ಅಲ್ಲ, DP. ಡಿ ಅಂಡ್ ಎಫ್. ಡಿ ಅಂಡ್ ಎಫ್ ಬ್ಲಾಕ್ ಅಲ್ವೇನ್ರಪ್ಪ ಪೂರ್ ಶೀಲ್ಡಿಂಗ್ ಎಫೆಕ್ಟ್? ಡಿ ಅಂಡ್ ಎಫ್ ಬ್ಲಾಕ್ ವಿಲ್ ಎಕ್ಸಿಬಿಟ್ ಪೂರ್ ಶೀಲ್ಡಿಂಗ್ ಎಫೆಕ್ಟ್. ಹೌದಾ? ನಾವು ಆಂಟಿಮೋನಿ ಬಿಸ್ಮಿತ್ ಹೋಗ್ಬಿಟ್ರೆ ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ನಿಮ್ಗೆ ಎಫ್ ಮತ್ತೆ ಡಿ ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. ಡಿ ಅಂಡ್ ಎಫ್ ಅಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. ಇಫ್ ಯು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಬಿಸ್ಮತ್ ಅಂಡ್ ಆಂಟಿಮೋನಿ. ಸೊ ನೀವು ಆಂಟಿಮೋನಿ ತಗೊಂಡ್ರೆ 4D10 ಬರುತ್ತೆ. ನೆಕ್ಸ್ಟ್ ಅಲ್ಲಿಂದ ಬಿಸ್ಮತ್ ಬಂದ್ರೆ 4F ಬರುತ್ತೆ, 4F14 ಅಂತ ಬರುತ್ತೆ ಬಿಸ್ಮತ್ಗೆ. ಸೊ ಆದ್ರಿಂದ ಡಿ ಮತ್ತೆ ಎಫ್ ಗೆ ಹೋಗ್ಬಿಡುತ್ತೆ. ಸೊ ಡಿ ಮತ್ತೆ ಎಫ್ ಗೆ ಹೋಗೋದ್ರಿಂದ ಅಲ್ಲೇನಾಗುತ್ತೆ ನಮ್ಗೆ ಪೂರ್ ಶೀಲ್ಡಿಂಗ್ ಆಗುತ್ತೆ. ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಗೋದ್ರಿಂದ ಏನಾಗುತ್ತೆ ಆ ಕೇಸ್ ಅಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ ಇನ್ಸ್ಟೆಡ್ ಆಫ್ ಇನ್ಕ್ರೀಸಿಂಗ್. There is a one exception we have in the case of melting point. So melting point generally ಕೇಳ್ಬಿಟ್ರೆ melting point ಏನ್ ಹೇಳ್ತೀವಿ? It increases down the group in 15th group element. ಏನು ತಪ್ಪಿಲ್ಲ, that's right. But exception ಯಾವ್ದಕ್ಕಿದೆ? ಎಕ್ಸೆಪ್ಷನ್ ಇರೋದು ನಮ್ಗೆ ಆಂಟಿಮೋನಿ ಮತ್ತೆ ಬಿಸ್ಮತ್ಗೆ. ಸೊ ಅವೆರಡರಲ್ಲಿ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಗೋದ್ರಿಂದ ಆಫ್ಟರ್ ಆರ್ಸೆನಿಕ್ ಅದರ ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. Are you getting what I am saying? ಅರ್ಥ ಆಗ್ತಿದೆ ಹೇಳ್ತಾ ಇರೋದು? Yes, sir. Yes, sir. ಓಕೆ, ಸೊ ಯಾಕೆಂದ್ರೆ ನಿಮ್ಗೆ ಇಲ್ಲಿ ಈ ಒಂದೊಂದು ಸ್ಮಾಲ್ ವರ್ಡ್ಸ್ ಇಂದ ಕ್ವಶನ್ಸ್ ಅರೈಸ್ ಆಗುತ್ತೆ.
ತುಂಬಾ ಇಂಪಾರ್ಟೆಂಟ್. ಎಕ್ಸೆಪ್ಷನ್ಸ್ ಅರೈಸ್ ಆಗ್ತಿದೆ ನಮ್ಗೆ ಇನ್ಆರ್ಗ್ಯಾನಿಕ್ ಅಂದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಿಮೆಂಬರ್ ದಿಸ್ ಒನ್. ಎಲ್ಲಾದ್ರೂ ಒಂದು ಕಡೆ ನೀವು ಪಾಯಿಂಟ್ಸ್ ನೋಟ್ ಮಾಡಿ ಇಟ್ಕೊಂಡು ಹೋಗಿ ಬುಕ್ ಅಲ್ಲಿ ದಟ್ಸ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್. ಓಕೆ, so that is happens in the case of melting point. So this is the trend we are going to observe in the case of melting point. Okay. So that is about the melting point. So next we'll move on to the boiling point. So boiling point ಗೆ ಬಂದ್ರೆ, so again ಅಲ್ಲಿ ಏನಿದೆ, amount of energy required to break bonds to change a liquid phase substance to gaseous phase. Again liquid phase ಇಂದ ಅದನ್ನ gaseous phase ಗೆ ಕನ್ವರ್ಟ್ ಮಾಡಬೇಕು. So this also follows the same trend. So ನೀವೇನ್ ಮೇಲೆ ನೋಡಿದ್ದೀರಾ, increase going down the group ಇದೆಲ್ಲ ಸೇಮ್ ಟ್ರೆಂಡ್ ನೇ ಬಾಯ್ಲಿಂಗ್ ಪಾಯಿಂಟ್ ಕೂಡ ಫಾಲೋ ಮಾಡುತ್ತೆ. ಸೊ ಇವನ್ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಫಾಲೋ ಆರ್ ಬಾಯ್ಲಿಂಗ್ point of 15 group also follows. Down the group the boiling point will increase. So melting point boiling point ಅಲ್ಲಿ ಎರಡು ಟ್ರೆಂಡ್ ಸೇಮ್ ಇರುತ್ತೆ. ಓಕೆ, ಹಾಗಾದ್ರೆ ನಾವು ನೈಟ್ರೋಜನ್ ತಗೊಳ್ಳೋಣ. ಈಗ ನೈಟ್ರೋಜನ್ ನಮ್ಗೆ ಗೊತ್ತಿದೆ ಅಗೇನ್ ಏನು, ದಟ್ ಇಸ್ ಇನ್ ದ gaseous phase. ಸೊ gaseous phase. ಓಕೆ, ಸೊ ಈಗ ಇದನ್ನ ನಾವು ಕಂಪ್ರೆಸ್ ಮಾಡಿ ಲಿಕ್ವಿಡ್ ಕನ್ವರ್ಟ್ ಮಾಡಿದ್ರು ಇದು ಈಸಿಯಾಗಿ gaseous phase ಗೆ ಕನ್ವರ್ಟ್ ಆಗುತ್ತೆ ಅಟ್ ರೂಮ್ ಟೆಂಪರೇಚರ್ ಇಟ್ಸ್. ಸೊ ಹಾಗಾದ್ರೆ ಇದ್ರ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ಬೇಕು ನಮ್ಗೆ? ಜಾಸ್ತಿ ಲೋ ಡಿಕ್ರೀಸ್ ಆಗಿ. ಅಂದ್ರೆ ಇಟ್ ವಿಲ್ ಹ್ಯಾವ್ ಅ ಲೋ ಬಾಯ್ಲಿಂಗ್ ಪಾಯಿಂಟ್. ನೈಟ್ರೋಜನ್ ವಿಲ್ ಹ್ಯಾವ್ ಅ ಲೋ ಬಾಯ್ಲಿಂಗ್ ಪಾಯಿಂಟ್. ಅಗೇನ್ ಅದು ಗ್ಯಾಸ್. ಓಕೆ, ಸೊ ಅಗೇನ್ ಅದು ಗ್ಯಾಸ್. ಏನಪ್ಪಾ ಸರ್ ಇವಾಗ ಹೇಳಿದ್ರಲ್ಲ ಸರ್ ನೈಟ್ರೋಜನ್ ಎಕ್ಸಾಂಪಲ್ ಮತ್ತೆ ಹೇಳಿ ಸರ್. ಅಂದ್ರೆ ಈಗ ನೈಟ್ರೋಜನ್ ಫಸ್ಟ್ ತಗೊಂಡ್ರೆ ನಾವು ಆ ಗ್ರೂಪ್ ಅಲ್ಲಿ ನೈಟ್ರೋಜನ್ ನಮ್ಗೆ ಗೊತ್ತಿದೆ ಗೇಷಿಯಸ್ ಫೇಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ. ನೀವು ಈಗ ಗೇಷಿಯಸ್ ಫೇಸ್ ಅಲ್ಲಿ ಇರೋದನ್ನ ಅಗೇನ್ ಬಾಯ್ಲ್ ಮಾಡ್ಬೇಕು ಅನ್ಕೊಳ್ಳಿ. ಅವಾಗ ಟೆಂಪರೇಚರ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ? ಕಡಿಮೆ ಬೇಕು. ಅಷ್ಟೇ, ಲೋ ಬಾಯ್ಲಿಂಗ್ ಪಾಯಿಂಟ್. ಇದನ್ನ ನಾನೇನ್ ಹೇಳಿದೆ ಅಂದ್ರೆ ನೈಟ್ರೋಜನ್ ನಾವು ಗೇಷಿಯಸ್ ಫೇಸ್ ಇಂದ ಕಂಪ್ರೆಸ್ ಮಾಡಿ ಲಿಕ್ವಿಡ್ ಫೇಸ್ ಕನ್ವರ್ಟ್ ಮಾಡಿದ್ವಿ ಅನ್ಕೊಳ್ಳಿ. ಲಿಕ್ವಿಡ್ ಫೇಸ್ ಅಲ್ಲಿ ಇರುವಂತ ನೈಟ್ರೋಜನ್ ಈಸಿಯಾಗಿ ಗೇಷಿಯಸ್ ಸ್ಟೇಟ್ ಕನ್ವರ್ಟ್ ಆಗುತ್ತೆ. ನೀವು ಸ್ವಲ್ಪ ಏನು ಪ್ರೆಷರ್ ಹಾಕಿದ್ರೆ ಆ ಪ್ರೆಷರ್ ನ ರಿಲೀಸ್ ಮಾಡ್ಬಿಟ್ರೆ ನೈಟ್ರೋಜನ್ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದ್ದಿದ್ದು ಈಸಿಯಾಗಿ ಗೇಷಿಯಸ್ ಸ್ಟೇಟ್ ಹೋಗ್ಬಿಡುತ್ತೆ. ಸೊ ಅದು ವಿದೌಟ್ ಸಪ್ಲೈಯಿಂಗ್ ಎನರ್ಜಿ ಇಟ್ ವಿಲ್ ಕನ್ವರ್ಟ್ ಟು ಗೇಷಿಯಸ್ ಸ್ಟೇಟ್. ಸೊ ಹಂಗಾದ್ಮೇಲೆ ನಮ್ಗೆ ರೂಮ್ ಟೆಂಪರೇಚರ್ ಅಲ್ಲಿ ನೈಟ್ರೋಜನ್ ಬಾಯ್ಲ್ ಮಾಡ್ಬಿಡ್ಬೋದು ಲಿಕ್ವಿಡ್ ಫೇಸ್ ಅಲ್ಲಿ ಇದ್ರೆ. ಸೊ ಅದರಿಂದ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಆಬ್ವಿಯಸ್ಲಿ ಕಮ್ಮಿ ಬರುತ್ತೆ. ಇಟ್ ವಿಲ್ ಹ್ಯಾವ್ ಅ ಲೋ ಬಾಯ್ಲಿಂಗ್. ಸೊ ಅದೇ ನೆಕ್ಸ್ಟ್ ಅದರಿಂದ ಹೋದ್ರೆ ನಮಗೆ ಫಾಸ್ಫರಸ್ ಬರುತ್ತೆ, ಆರ್ಸೆನಿಕ್ ಬರುತ್ತೆ. ಈ ತರ ಬಂದಾಗ ಅಗೇನ್ ಏನಾಗ್ತಾ ಹೋಗುತ್ತೆ, ಅದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ಫ್ರಮ್ ಟಾಪ್ ಟು ಬಾಟಮ್. ಸೊ ಲೋ ಬಾಯ್ಲಿಂಗ್ ಪಾಯಿಂಟ್ ಯಾವ್ದಕ್ಕೆ ಇರುತ್ತೆ, 15 ಗ್ರೂಪ್ ಅಂತ ಕೇಳ್ಬೋದು. ಹೈ ಬಾಯ್ಲಿಂಗ್ ಪಾಯಿಂಟ್ ಯಾವ್ದಕ್ಕೆ ಇರುತ್ತೆ, 15 ಗ್ರೂಪ್ ಅಂತ ಕೇಳ್ಬೋದು. ಹೈ ಮೆಲ್ಟಿಂಗ್ ಪಾಯಿಂಟ್ ಯಾವ್ದಕ್ಕೆ 15 ಗ್ರೂಪ್ ಅಲ್ಲಿ ಕೇಳ್ಬೋದು. ಓಕೆ, ಸೊ ಅದನ್ನ ನಾವು ಕರೆಕ್ಟ್ ಆಗಿ ನೋಡಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಸೊ ಈಗ ಬಾಯ್ಲಿಂಗ್ ಪಾಯಿಂಟ್ ಗಳು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? So boiling point depends on first molar mass. Molar mass ಮೇಲೆ boiling point depend ಆಗುತ್ತೆ. So boiling point molar mass ಮೇಲೆ depend ಆಗುತ್ತೆ ಅಂದ್ರೆ there is no doubt mass ಏನಾಗುತ್ತೆ ನಿಮಗೆ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ವೆರಿ ಸಿಂಪಲ್. ಸೊ ಮೋಲಾರ್ ಮಾಸ್ ಇನ್ಕ್ರೀಸ್ ಆದ್ರೆ ನಮ್ಗೆ ಏನಾಗುತ್ತೆ, ವಾನ್ ಡೆರ್ ವಾಲ್ಸ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇದೆ. ವಾನ್ ಡೆರ್ ವಾಲ್ಸ್
ಫೋರ್ಸಸ್ ಆಫ್ ಅಟ್ರಾಕ್ಷನ್ ಅದು ಏನಾಗಿರ್ತದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲಾರ್ ಮಾಸ್. ವಾನ್ ಡೆರ್ ವಾಲ್ಸ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಏನಿದೆ m dot m ಅಂದ್ರೆ ಮೋಲಾರ್ ಮಾಸ್. ಸೊ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲಾರ್ ಮಾಸ್. ಸೊ ಮೋಲಾರ್ ಮಾಸ್ ಇನ್ಕ್ರೀಸ್ ಆದ್ರೆ ವಾನ್ ಡೆರ್ ವಾಲ್ ಫೋರ್ಸ್ ಇನ್ಕ್ರೀಸ್ ಆಗುತ್ತೆ. ಇವೆರಡು ಯಾವ್ದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರ್ತದೆ? ಬಾಯ್ಲಿಂಗ್ ಪಾಯಿಂಟ್ ಡೈರೆಕ್ಟ್ಲಿ. So molar mass increase ಆದರೆ van der Waals force of attraction increase, force of attraction increase ಆದರೆ boiling point increase. Okay, so ಈ van der Waals forces of attraction ಅಂದ್ರೆ ಒಂಥರ ಅದು ಹೆಂಗೆ ಅಂತಾರೆ ಕ್ರೌಡಿನೆಸ್ ಅಂತ ಕರಿತೀವಿ. ಕ್ರೌಡ್ ತುಂಬಾ ಜಾಸ್ತಿ ಕ್ರೌಡ್ ಇದ್ರೆ ಕ್ರೌಡಿನೆಸ್. ಓಕೆ, ಅಂದ್ರೆ ತುಂಬಾ ಒಂದು ಜಾಗದಲ್ಲಿ ತುಂಬಾ ಜನ ಇದ್ದಾರೆ ಅನ್ಕೊಳ್ಳಿ. ಸೊ ಅವಾಗ ಅದ್ರದ್ದು ಮಾಸ್ ಜಾಸ್ತಿ, ಅವಾಗ ಅವ್ರ ಮಧ್ಯೆ ಇರುವಂತ ಅಟ್ರಾಕ್ಷನ್ಗಳು ಜಾಸ್ತಿ. ಓಕೆ, ಸೊ ಅಟ್ರಾಕ್ಷನ್ ಜಾಸ್ತಿ ಇದೆ ಅಂದ್ರೆ ನಮ್ಗೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ಲೇಬೇಕು. ಸೊ ಹಾಗಾಗಿ ಮೋಲಾರ್ ಮಾಸ್ ಮೇಲೆ ಬಾಯ್ಲಿಂಗ್ ಪಾಯಿಂಟ್ ಡಿಪೆಂಡ್ ಆಗುತ್ತೆ. ಅಂಡ್ ಆಲ್ಸೋ ಇಟ್ ಡಿಪೆಂಡ್ಸ್, ನಮ್ಗೆಲ್ಲ ಗೊತ್ತಿರುವಂತದ್ದು ಹೈಡ್ರೋಜನ್ ಬಾಂಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಬಾಯ್ಲಿಂಗ್ ಪಾಯಿಂಟ್. ಹೈಡ್ರೋಜನ್ ಬಾಂಡಿಂಗ್ ಯಾವಾಗ ಅಂದ್ರೆ ಹೈಡ್ರೈಡ್ಸ್ ಫಾರ್ಮೇಶನ್ ಮಾಡುತ್ತಲ್ಲ ಆಗ ಅದು ಬರುತ್ತೆ. NH3 PH3 ಈ ತರ ಹೈಡ್ರೈಡ್ಸ್ ಫಾರ್ಮೇಶನ್ ಮಾಡುತ್ತೆ. ಆ ತರ ಹೈಡ್ರೈಡ್ಸ್ ಫಾರ್ಮೇಶನ್ ಮಾಡಿದಾಗ ನಮ್ಗೆ ಹೈಡ್ರೋಜನ್ ಬಾಂಡಿಂಗ್ ಆಗೋದು. ಆ ಹೈಡ್ರೋಜನ್ ಬಾಂಡಿಂಗ್ ಇಂದ ಅವಾಗ ನಾವು ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಕೂಡ ಮಾತಾಡ್ಬೋದು. ಅದೇ ರೀತಿ ಪೊಲಾರಿಟಿ. ಓಕೆ, ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇರುತ್ತಲ್ಲ ಪೊಲಾರಿಟಿಲಿ, ಆ ತರ. ಸೊ ಆ ತರ ಪೊಲಾರಿಟಿ ಆದ್ರೆ ಈಗ ನೈಟ್ರೋಜನ್ ಹೈಡ್ರೋಜನ್ ಬಾಂಡಿಂಗ್ ಮಾಡ್ಕೊಂಡಿದೆ ಅನ್ಕೊಳ್ಳೋಣ NH3. ನಾವ್ ಎಲೆಕ್ಟ್ರೋನೆಗೆಟಿವಿಟಿ ಚೆಕ್ ಮಾಡಿದ್ರೆ ನೈಟ್ರೋಜನ್ 3 ಇದೆ, ಹೈಡ್ರೋಜನ್ 2.1 ಇದೆ. ಸೊ ಇದು ಮೋರ್ ಎಲೆಕ್ಟ್ರೋನೆಗೆಟಿವ್ ಅನ್ಸುತ್ತೆ. ಸ್ಲೈಟ್ಲಿ ಎಲೆಕ್ಟ್ರೋನೆಗೆಟಿವ್ ಇರೋದ್ರಿಂದ ಪಾರ್ಷಿಯಲ್ ನೆಗೆಟಿವ್, ನೈಟ್ರೋಜನ್ ಫುಲ್ ಮಾಡುತ್ತಲ್ಲ. ಸೊ ಪಾರ್ಷಿಯಲ್ ನೆಗೆಟಿವ್ ಮತ್ತೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ದಿಸ್ ಇಸ್ ದ ಪೊಲಾರಿಟಿ. So this is polarity also depends on the boiling point. So boiling point ಗೆ polarity ನ ಒಂದು ರೀಸನ್ ಆಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಒಂದು ರೀಸನ್ ಆಗುತ್ತೆ, ಮತ್ತೆ van der Waals forces of attraction ರೀಸನ್ ಆಗುತ್ತೆ, ಮೋಲಾರ್ ಮಾಸ್ ರೀಸನ್ ಆಗುತ್ತೆ. ಸೊ ಇವೆಲ್ಲವನ್ನ ಕನ್ಸಿಡರ್ ಮಾಡಿ we are saying the boiling point. But when it comes to hydrogen bonding, we need to have a hydrogen bonds. ಅವಾಗ ಮಾತ್ರ ಮಾತಾಡ್ಬೋದು, ಇಲ್ಲಾಂದ್ರೆ ಆಗಲ್ಲ. ಪೊಲಾರಿಟಿ ಬಂದಾಗನು ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇರಬೇಕು, ದೆನ್ ಆಲ್ಸೋ ಯು ಕ್ಯಾನ್ ಸ್ಪೀಕ್ ಅಬೌಟ್ ಪೊಲಾರಿಟಿ. ಇಲ್ಲ ಅಂದ್ರೆ ಡೈರೆಕ್ಟ್ ಒಂದೇ ಒಂದು ಕ್ವಾಂಟಿಟಿ ಇಟ್ಕೊಳ್ಳೋದಾದ್ರೆ ಮೋಲಾರ್ ಮಾಸ್ ನ ಒಂದೇ ಒಂದು ಪ್ಯಾರಾಮೀಟರ್ ಇಟ್ಕೊಂಡು. ಸೊ ಮೋಲಾರ್ ಮಾಸ್ ಜಾಸ್ತಿ ಆದ್ರೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಅಷ್ಟೇ. ಓಕೆ, ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಸೊ ಬಾಯ್ಲಿಂಗ್ ಪಾಯಿಂಟ್ ಕೇಸ್ ಅಲ್ಲಿ ಏನಾಗುತ್ತೆ, ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಇನ್ನೊಂದು ಇದ್ರ ಜೊತೆಗೆ ನಾವು ಆಡ್ ಮಾಡಬಹುದು ಯಾವ್ದು ಅಂದ್ರೆ ಡೆನ್ಸಿಟಿ. ಸೊ ಡೆನ್ಸಿಟಿ ಬಗ್ಗೆ ನಾನು ಏನ್ ಹೇಳಕ್ ಹೋಗಲ್ಲ, ನಿಮ್ಗೆ ಗೊತ್ತಿದೆ. ಏನಾಗುತ್ತೆ ಡೌನ್ ದ ಗ್ರೂಪ್ ಡೆನ್ಸಿಟಿ increases ಅಲ್ವಾ? ಸೊ ಡೌನ್ ದ ಗ್ರೂಪ್ ಹೋದ್ರೆ ನಮ್ಗೆ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಯಾಕೆ? molar mass increase ಸೊ ಅದಕ್ಕೆ ತಲೆ ಕೆಡ್ಸ್ಕೊಳಂಗಿಲ್ಲ, ನಿಮ್ಗೆ ಗೊತ್ತಿದೆ ಡೆನ್ಸಿಟಿಗೆ ಮಾಸ್ ಮತ್ತೆ ಡೆನ್ಸಿಟಿ ಡೈರೆಕ್ಟ್ ಪ್ರಪೋರ್ಷನ್ ಆಗಿರೋದ್ರಿಂದ. ಸೊ ಡೌನ್ ದ ಗ್ರೂಪ್ ಮಾಸ್ ಇನ್ಕ್ರೀಸ್ ಅಂದ್ರೆ ಡೆನ್ಸಿಟಿ ಇನ್ಕ್ರೀಸ್ ಹಾಗೆ. ಸೊ ಪೊಲಾರಿಟಿ ಅಂದ್ರೆ ನೋಡಿ, ನೈಟ್ರೋಜನ್ ಹೈಡ್ರೋಜನ್ ಈ ತರ ಇದೆ, ಇದು NH3 ನಿಮ್ಗೆ ಗೊತ್ತಿದೆ. ಓಕೆ, ನೈಟ್ರೋಜನ್ ಎಲೆಕ್ಟ್ರೋನೆಗೆಟಿವ್, ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಹೈಡ್ರೋಜನ್ ಆಟಮ್. ಸೊ ಯಾವಾಗ ನೈಟ್ರೋಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿರುತ್ತೋ ಇಟ್ ಪುಲ್ಸ್ ದ ಎಲೆಕ್ಟ್ರಾನ್ ಟುವರ್ಡ್ಸ್ ನೈಟ್ರೋಜನ್. ಸೊ ಆವಾಗ ಏನಾಗುತ್ತೆ, ಇಟ್ ಗೆಟ್ಸ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ನೈಟ್ರೋಜನ್. ಅದೇ ರೀತಿ ಹೈಡ್ರೋಜನ್ ಗೆಟ್ಸ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಸೊ ಇದನ್ನ ನಾವು ಪೊಲಾರಿಟಿ ಅಂತ ಕರಿತೀವಿ. ಪೋಲ್ಸ್, ನೆಗೆಟಿವ್ ಒಂದು ಪಾಸಿಟಿವ್ ಚಾರ್ಜ್ ಬರುವಂತದ್ದು ಪೋಲ್ಸ್. ಸೊ ದಟ್ ಈಸ್ ಪೊಲಾರಿಟಿ. ಗೊತ್ತಾಯ್ತಾ? ಸೊ ಇಷ್ಟು ಪ್ರಾಪರ್ಟೀಸ್ ಕ್ಲಿಯರ್ ಆಗಿದ್ಯಾ ಎಲ್ರಿಗೂ?
General properties Yes. of periodic 15th group elements ಇದು 15 group elements general properties which are very important. Okay. And you know about metallic character. So metallic character ಏನಾಗುತ್ತೆ, down the group increase ಆಗುತ್ತೆ. Okay, so that is one of the property you need to remember. Metallic character increases down the group. Okay, so next ನಮಗೆ allotropes ಅಂತ ಇನ್ನೊಂದು ಪ್ರಾಪರ್ಟಿ ಒಂದಿದೆ. ಸೊ ಇದ್ರ ಬಗ್ಗೆ ಹೇಳ್ಬೇಕಿತ್ತು. Okay, so allotropes ಅಂದ್ರೆ ಏನಪ್ಪಾ? More than one physical form. ಅಲ್ವಾ? ಸೊ ಆಟಮ್ಸ್ ಅದ್ರಲ್ಲಿ ಸೇಮ್ ಇರುತ್ತೆ, ಬೇರೆ ಬೇರೆ ಇರುತ್ತೆ. allotropes ಅಲ್ಲಿ ನಮಗೆ ಸೇಮ್ ಆಟಮ್ ಇರುತ್ತೆ, ಡಿಫ್ರೆಂಟ್ ಆಟಮ್ ಇರುತ್ತಾ? ಸೇಮ್ ಅಲ್ವಾ? ಸೇಮ್ ಆಟಮ್ ಇರುತ್ತೆ, ಬಟ್ ದೇರ್ ಫಿಸಿಕಲ್ ಸ್ಟೇಟ್ ಅಥವಾ ದೇರ್ ಪ್ರಾಪರ್ಟೀಸ್ ಆರ್ ಡಿಫ್ರೆಂಟ್ ಅಲ್ವಾ? ಸೊ ಅದನ್ನ ನಾವು ಅಲೋಟ್ರೋಪ್ಸ್ ಅಂತ ಕರಿತೀವಿ. ಕಾರ್ಬನ್ ತಗೊಂಡ್ರೆ ಕಾರ್ಬನ್ ಇಂದ ಡೈಮಂಡ್ ಇದೆ, ಕಾರ್ಬನ್ ಇಂದ ಗ್ರಾಫೈಟ್ ಇದೆ. ಪ್ರಾಪರ್ಟೀಸ್ ಬೇರೆ, ಗ್ರಾಫೈಟ್ ಪ್ರಾಪರ್ಟಿ ಬೇರೆ, ಡೈಮಂಡ್ ಪ್ರಾಪರ್ಟಿ ಬೇರೆ, ಬಟ್ ಎರಡರಲ್ಲಿ ಇರೋ ಆಟಮ್ ಒಂದೇ ಕಾರ್ಬನ್. ಸೊ ಆ ತರ ಇಲ್ಲಿ ನಮ್ಗೆ ನೋಡೋದಾದ್ರೆ ಗ್ರೂಪ್ 15 ಎಲಿಮೆಂಟ್ಸ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ದೇ ಶೋ ಆಲೋಟ್ರೋಪಿ. ಸೊ ಅವೆಲ್ಲ ಏನ್ ಮಾಡುತ್ತೆ, ನಮ್ಗೆ ಆಲೋಟ್ರೋಪಿನ ಎಕ್ಸಿಬಿಟ್ ಮಾಡುತ್ತೆ. Okay, so you can see different allotropes there. So nitrogen, phosphorus, arsenic, antimony and bismuth. ಅಲ್ಲಿ bismuth ಅಲ್ಲಿ ಯಾವುದೇ ರೀತಿಯ allotropes ಇಲ್ಲ. There is no allotropes in the case of bismuth. Okay, actually ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ನೈಟ್ರೋಜನ್ ಮತ್ತೆ ಬಿಸ್ಮುತ್ ನೋಡಿ, ನೈಟ್ರೋಜನ್ ಮತ್ತೆ ಬಿಸ್ಮುತ್ ಇವೆರಡು ಯಾವುದೇ ಒಂದು ಅಲೋಟ್ರೋಪಿನ ತೋರಿಸಲ್ಲ. ಇವೆರಡನ್ನ ಬಿಟ್ಟು ಬೇರೆ ಎಲ್ಲ ಅಲೋಟ್ರೋಪ್ಸ್ ತೋರಿಸುತ್ತೆ. ಫಾಸ್ಫರಸ್ ವಿಲ್ ಶೋ, ಆರ್ಸೆನಿಕ್ ವಿಲ್ ಶೋ, ಆಂಟಿಮನಿ ವಿಲ್ ಶೋ. ಓಕೆ, ಸೊ ಎಕ್ಸೆಪ್ಟ್ ನೈಟ್ರೋಜನ್ ಅಂಡ್ ಬಿಸ್ಮುತ್ ಆಲ್ ಅದರ್ ಶೋ allotrope. Okay, so ಇದು actually is not available in nature. Nitrogen cubic crystal ಆಗಬಹುದು ಅಥವಾ nitrogen external crystal ಆಗಬಹುದು, is not available in the nature. Okay, but ಅದನ್ನ ಎಕ್ಸ್ಪೆರಿಮೆಂಟ್ಲಿ ಫೈಂಡ್ ಔಟ್ ಮಾಡಿದಾರೆ ಅಷ್ಟೇ. ಬಟ್ ಇನ್ ನೇಚರ್ ಆಗಿ ತಗೊಳ್ಳೋದಾದ್ರೆ ನೇಚರ್ ಅಲ್ಲಿ ನೈಟ್ರೋಜನ್ ಮತ್ತೆ ಬಿಸ್ಮುತ್ ಯಾವುದೇ ರೀತಿಯಾದ allotropes ಇರೋದಿಲ್ಲ. ರಿಮೆಂಬರ್ ದಿಸ್ ಒನ್. Okay, so there is no allotropes of nitrogen and bismuth, but all other ನೈಟ್ರೋಜನ್ ಮತ್ತೆ ಬಿಸ್ಮುತ್ ನ ಬಿಟ್ಟು ಬೇರೆ ಯಾವ್ದೆಲ್ಲ ಇದೆ ಎಲಿಮೆಂಟ್ಸ್ ನಿಮ್ಗೆ ಗ್ರೂಪ್ 15 ಅಲ್ಲಿ, ಸೊ ಅವು ಏನ್ ಮಾಡುತ್ತೆ ನಿಮ್ಗೆ, ದೇ ವಿಲ್ ಎಕ್ಸಿಬಿಟ್ allotropes. ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ. ಓಕೆ, ಸೊ ನಿಮ್ಗೆ ಬಿಸ್ಮುತ್ ಇವೆಲ್ಲ ಏನ್ ಮಾಡುತ್ತೆ ನಿಮ್ಗೆ allotropina ಎಕ್ಸಿಬಿಟ್ ಮಾಡುತ್ತೆ. ಸೊ ಅದಕ್ಕೆ ನೈಟ್ರೋಜನ್ ಮತ್ತೆ ಬಿಸ್ಮುತ್ ನ ಎಕ್ಸ್ಕ್ಲೂಡ್ ಮಾಡಿ. ಡೋಂಟ್ ಇನ್ಕ್ಲೂಡ್ ದಟ್ ಒನ್, ರಿಮೆಂಬರ್ ದಟ್ ಥಿಂಗ್. So that is about allotropes of group 15 elements. So before going to chemical properties, we'll discuss some anomalous behavior of nitrogen.
So anomalous behavior of nitrogen. So ಅಂದ್ರೆ anomalous behavior ಅಂದ್ರೇನು? Which deviates from the standard or expected. ಅಂದ್ರೆ ನಾವೀಗ ಗ್ರೂಪ್ 15 ಎಲಿಮೆಂಟ್ಸ್ ನ ಎಲ್ಲಾನು ಒಂದು ಕೆಲವೊಂದು ಪ್ರಾಪರ್ಟೀಸ್ ಎಲ್ಲ ಸೇಮ್ ಇದೆ ಅನ್ನೋದಕ್ಕೆ ನಾವೇನ್ ಮಾಡಿದ್ವಿ, ಅದನ್ನ ಅರೇಂಜ್ ಮಾಡಿದ್ವಿ. ಸೊ ಇಲ್ಲಿ ನೈಟ್ರೋಜನ್ ಏನ್ ಮಾಡುತ್ತೆ, ಇಟ್ ಆಕ್ಟ್ಸ್ ಆಸ್ ಅನಾಮಲಸ್. ಅಂದ್ರೆ ಆ ನೈಟ್ರೋಜನ್ ಎಕ್ಸಿಬಿಟ್ ಮಾಡುವಂತ ಪ್ರಾಪರ್ಟಿಗಳನ್ನ ಬೇರೆ ಯಾವ್ದು ಎಲಿಮೆಂಟ್ ಆ ಗ್ರೂಪ್ ಅಲ್ಲಿ ಇರುವಂತದ್ದು ಎಕ್ಸಿಬಿಟ್ ಮಾಡೋದು. ಸೊ ದೇ ವಿಲ್ ಹ್ಯಾವ್ ಅ ಡಿಫರೆಂಟ್ ಪ್ರಾಪರ್ಟೀಸ್. ಸೊ ನೀವು ಅದನ್ನೇ ನೋಡೋದಾದ್ರೆ ನೈಟ್ರೋಜನ್ ಇಸ್ ಗ್ಯಾಸ್, ಬಟ್ ಬೇರೆ ಎಲ್ಲ ಏನು ಸಾಲಿಡ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಸೊ ದಟ್ ಇಸ್ ಅನ್ ಅನಾಮಲಸ್ ಪ್ರಾಪರ್ಟಿ. ಕೇಳ್ತಾರೆ ಇದನ್ನ ನಮ್ಗೆ ರೀಸನ್, ಇದನ್ನ ಕೇಳ್ತಾರೆ ವಾಟ್ ಆರ್ ದ ಅನಾಮಲಸ್ ಬಿಹೇವಿಯರ್ಸ್ ಅಂತ ಕೇಳ್ತಾರೆ ಒಂದು. ಇನ್ನೊಂದು ಅನಾಮಲಸ್ ಬಿಹೇವಿಯರ್ಗೆ ರೀಸನ್ ಏನು ಅಂತ. ಎರಡು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ ನಿಮ್ಗೆ 3 ಮಾರ್ಕ್ಸ್ಗೆ ಇನ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ರಿಮೆಂಬರ್, ಅನಾಮಲಸ್ ಬಿಹೇವಿಯರ್ ಅಂಡ್ ಅನಾಮಲಸ್ ಬಿಹೇವಿಯರ್ಗೆ ರೀಸನ್ಸ್ ಎರಡು ಬರುತ್ತೆ. ಓಕೆ, ಸೊ ಬಿಹೇವಿಯರ್ಗಳು ಏನೇನು ಕಂಪ್ಯಾರಿಸನ್ ಮಾಡ್ಬೇಕು ನೈಟ್ರೋಜನ್ ಎಲಿಮೆಂಟ್ ಜೊತೆಗೆ ಬೇರೆ ಎಲ್ಲ. ರೀಸನ್ಸ್ ಏನು, ಯಾಕೆ ನೈಟ್ರೋಜನ್ ಅನಾಮಲಸ್ ಬಿಹೇವಿಯರ್ ನ ತೋರಿಸ್ತಾ ಇದೆ, ಅದಕ್ಕೆ ರೀಸನ್ಸ್ ಏನು, ಆ ರೀಸನ್ ಸಪರೇಟ್. ಸೊ ದೋಸ್ ಟೂ ಈಸ್ ಗೋಯಿಂಗ್ ಟು ಬಿ ಕಾಮನ್ ಫಾರ್ 15 ಗ್ರೂಪ್, 16 ಗ್ರೂಪ್ ಅಂಡ್ 17 ಗ್ರೂಪ್. ಮೂರದ್ರಲ್ಲೂ ಬಂದೇ ಬರುತ್ತೆ. ಮೂರಲ್ಲೂ ನಾವು ಅನಾಮಲಸ್ ಬಿಹೇವಿಯರ್ ನ ಡಿಸ್ಕಸ್ ಮಾಡ್ತೀವಿ. ಗೊತ್ತಾಗಿದೆ ಅನಾಮಲಸ್ ಅಂದ್ರೆ ಏನು ಅಂತ ಹೇಳಿದ್ ನಾನು. ಅನಾಮಲಸ್ ಇಸ್ ಡಿವಿಯೇಟಿಂಗ್ ಫ್ರಮ್ ಸ್ಟ್ಯಾಂಡರ್ಡ್. ಏನಿತ್ತು ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ಅದರಿಂದ ಡಿವಿಯೇಟ್ ಆಗುವಂಥದ್ದು. ಸೊ ಅನಾಮಲಸ್ ಪ್ರಾಪರ್ಟೀಸ್ ಗಿಂತ ಮುಂಚೆನೂ ಐಸೋಟೋಪ್ಸ್ ಇದೆ. ಸೊ ಈ ಐಸೋಟೋಪ್ಸ್ is exhibited by all elements of 15th group. So 15th group ಅಲ್ಲಿ ಇರುವಂತಹ ಎಲ್ಲಾ ಎಲಿಮೆಂಟ್ಗಳು ಏನ್ ಮಾಡುತ್ತೆ, ನಮ್ಗೆ ಅನಾಮಲಸ್ ಬಿಹೇವಿಯರ್ ನ ಎಕ್ಸಿಬಿಟ್ ಮಾಡುತ್ತೆ. ಓಕೆ, ಸೊ ಸಾರಿ, ಐಸೋಟೋಪ್ಸ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ 15th ಗ್ರೂಪ್ ಅಂದ್ರೆ 15th ಗ್ರೂಪ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಐಸೋಟೋಪ್ಸ್ ಇದೆ. ನೈಟ್ರೋಜನ್ ಆಗ್ಬೋದು, ಫಾಸ್ಫರಸ್ ಆಗ್ಬೋದು, ವಾಟ್ ಎವರ್. ಸೊ ಅದು ಆಲ್ ದೋಸ್ ಎಲಿಮೆಂಟ್ಸ್ ವಿಲ್ ಹ್ಯಾವ್ ವಾಟ್, ಐಸೋಟೋಪ್ಸ್. ಸೊ ಎಲ್ಲದಕ್ಕೂ ಐಸೋಟೋಪ್ಸ್ ಇದ್ದೇ ಇರುತ್ತೆ. ಸೊ ಅದೊಂದು ಪಾಯಿಂಟ್ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಆಲ್ ದೆಮ್ ವಿಲ್ ಹ್ಯಾವ್ ಅ ಐಸೋಟೋಪ್ಸ್. ಸೊ ಆಲ್ರೆಡಿ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ನೈಟ್ರೋಜನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಆಲ್ ನೋ ದಟ್ ನೈಟ್ರೋಜನ್ ಇಸ್ ಗ್ಯಾಸ್, ಬೇರೆ ಎಲ್ಲ ಸಾಲಿಡ್ಸ್ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಅದು ಒಂದು ಅನಾಮಲಸ್ ಬಿಹೇವಿಯರ್ ಆಗುತ್ತೆ. ಇನ್ನು ನಾವು ನೋಡಿರೋ ಹಾಗೇನೆ ನೈಟ್ರೋಜನ್ N2 ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಸೊ ಅದರ ಬಿಟ್ಟು ಬೇರೆ ಎಲ್ಲ ಏನಾಗುತ್ತೆ, ದೇ ಆರ್ ಗೋಯಿಂಗ್ ಟು ಎಕ್ಸಿಬಿಟ್ ಇನ್ ದ ಟೆಟ್ರಾ ಅಟಾಮಿಕ್ ಅನ್ನಕ್ಕಿಂತ ಅದು ಪಾಲಿ ಅಟಾಮಿಕ್ ಅಂತ ಆಗ್ಬೇಕು. ಇಟ್ ಇಸ್ ನಾಟ್ ಟೆಟ್ರಾ, ಇಟ್ ಇಸ್ ಪಾಲಿ ಅಟಾಮಿಕ್. ಟೆಟ್ರಾ ಯಾವುದು, ಫಾಸ್ಫರಸ್. ಟೆಟ್ರಾ ಫಾಸ್ಫರಸ್. ಆರ್ಸೆನಿಕ್ ಆಗ್ಬೋದು ಅಥವಾ ಆಂಟಿಮೋನಿ ಆಗ್ಬೋದು, ಬಿಸ್ಮೂತ್ ಆಗ್ಬೋದು. ಸೊ ದೇ ಆರ್ ಎಕ್ಸಿಬಿಟಿಂಗ್ ಪಾಲಿ ಅಟಾಮಿಕ್. ಅದು 3 ಆದ್ರೂ ಆಗ್ಬೋದು, 4 ಆದ್ರೂ ಆಗ್ಬೋದು, 5 ಆದ್ರೂ ಆಗ್ಬೋದು, ಎಷ್ಟೇ, ಬಟ್ ದೇ ಆರ್ ಪಾಲಿ ಅಟಾಮಿಕ್. ಓಕೆ, ಸೊ ಅದನ್ನ ನಾವು ನೆನ್ಪಿಟ್ಕೋಬೇಕು. So nitrogen is diatomic. Rest of the elements of this group are going to be polyatomic anta ನಾವು ನೆನಪಿಟ್ಕೋಬಹುದು. So there is one more behavior which is already we have studied. Okay. So ಇದು these things we'll discuss now. So ಇನ್ನೇ 4 ಪಾಯಿಂಟ್ಸ್ ಇದೆ, ಅದನ್ನ ಡಿಸ್ಕಸ್ ಮಾಡಿ then we'll see the anomalous behavior of that. Okay. Okay.
So coming to bond strength. ಓಕೆ ಸೊ ಇಲ್ಲಿ ಬಾಂಡ್ ಸ್ಟ್ರೆಂತ್. ಸೊ ಏನು ಬಾಂಡ್ ಸ್ಟ್ರೆಂತ್ ಅಂದ್ರೆ, ಸೊ ಆಟಮ್ಗಳಿದೆಯಲ್ಲ, ಸೊ ಈ ಆಟಮ್ಗಳ ಮಧ್ಯೆ ಇರುವಂತ ಬಾಂಡ್ ಸ್ಟ್ರೆಂತ್ಗಳು. ಫಾರ್ ಎಕ್ಸಾಂಪಲ್ ನಾನು ನೈಟ್ರೋಜನ್ ತಗೊಂಡ್ರೆ, ನೈಟ್ರೋಜನ್ ನಮ್ಗೆ ಹೇಗೆ ಎಕ್ಸಿಸ್ಟ್ ಆಗುತ್ತೆ? ಇಟ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ N2. ಸೊ ಅಂದ್ರೆ ಇಟ್ ಫಾರ್ಮ್ಸ್ ವಾಟ್? ಟ್ರಿಪಲ್ ಬಾಂಡ್. ಸೊ ಇದ್ರ ಮಧ್ಯೆ ಇರುವಂತಹ ಬಾಂಡ್ ಸ್ಟ್ರೆಂತ್, ನೈಟ್ರೋಜನ್ ಮಧ್ಯೆ ಇರುವಂತಹ ಬಾಂಡ್ ಸ್ಟ್ರೆಂತ್ ಆಗ್ಬೋದು. ಫಾಸ್ಫರಸ್ P4 ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಸೊ P4 ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆದಾಗ ಫಾಸ್ಫರಸ್ ಮಧ್ಯೆ ಇರುವಂತ ಬಾಂಡ್ ಸ್ಟ್ರೆಂತ್ ಆಗ್ಬೋದು. ಇದೇ ರೀತಿ ಆರ್ಸೆನಿಕ್, ಆಂಟಿಮನಿ, ಬಿಸ್ಮುತ್ ಇವೆಲ್ಲದ್ರ ಮಧ್ಯೆ ಇರುವಂತ ಬಾಂಡ್ ಸ್ಟ್ರೆಂತ್ ಗಳೇನಾಗುತ್ತೆ? ಸೊ ಇದು ನಾವು ಅಬ್ಸರ್ವ್ ಮಾಡಿದ್ರೆ ಬಾಂಡ್ ಸ್ಟ್ರೆಂತ್ ಏನಾಗುತ್ತೆ ನಮ್ಗೆ? ಇಟ್ ಡಿಕ್ರೀಸಸ್ ಡೌನ್ ದ ಗ್ರೂವ್. ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಹೋಗ್ತಿದ್ದಂಗೆನೆ ಬಾಂಡ್ ಸ್ಟ್ರೆಂತ್ ಏನಾಗುತ್ತೆ ನಮ್ಗೆ? ಡಿಕ್ರೀಸ್ ಆಗುತ್ತೆ. ಇಲ್ಲಿ ಬಾಂಡ್ ಸ್ಟ್ರೆಂತ್ ಅಂದಾಗ ಐ ಆಮ್ ಟಾಕಿಂಗ್ ಅಬೌಟ್ ಸಿಂಗಲ್ ಬಾಂಡ್. ಓಕೆ, ಸಿಂಗಲ್ ಬಾಂಡ್ ಸ್ಟ್ರೆಂತ್. ಓಕೆ, ಸೊ ಸಿಂಗಲ್ ಬಾಂಡ್ ಸ್ಟ್ರೆಂತ್ ಏನಿದೆ, ದಟ್ ವಿಲ್ ಡಿಕ್ರೀಸ್, ದಟ್ ಈಸ್ ಗೋಯಿಂಗ್ ಟು ಬಿ ಡಿಕ್ರೀಸ್. ಸಿಂಗಲ್ ಬಾಂಡ್ ಸ್ಟ್ರೆಂತ್ ಡಿಕ್ರೀಸಸ್. ಬಟ್ ಇದರಲ್ಲಿ ಇದಕ್ಕೆ ನಾವು ನೈಟ್ರೋಜನ್ ನ ಇನ್ಕ್ಲೂಡ್ ಮಾಡಲ್ಲ. ಯಾಕೆ ನೈಟ್ರೋಜನ್ ಇನ್ಕ್ಲೂಡ್ ಮಾಡಲ್ಲ ಈ ಕೇಸ್ಗೆ? ಟ್ರಿಪಲ್ ಬಾಂಡ್. ಕರೆಕ್ಟ್. ಸೊ ನೈಟ್ರೋಜನ್ ನ ಬಿಟ್ಟು ಫಾಸ್ಫರಸ್ ಆಗ್ಬೋದು, ಆರ್ಸೆನಿಕ್, ಆಂಟಿಮನಿ, ಬಿಸ್ಮುತ್ ಏನಿದೆ ಅವೆಲ್ಲ ಸಿಂಗಲ್ ಬಾಂಡೇ ಮಾಡೋದು. ನೈಟ್ರೋಜನ್ ಮಾತ್ರ ಟ್ರಿಪಲ್ ಬಾಂಡ್ ಮಾಡುತ್ತೆ. ಅದು ಬಿಟ್ರೆ ಬೇರೆ ಎಲ್ಲ ಸಿಂಗಲ್ ಬಾಂಡೇ ಮಾಡೋದು. ಇದನ್ನು ನಾವು ಒಂದು ಅನಾಮಲಸ್ ಬಿಹೇವಿಯರ್ ಅಂತ ಹೇಳ್ಬೋದು. ಓಕೆ, ನೈಟ್ರೋಜನ್ ಫಾರ್ಮ್ಸ್ ಮಲ್ಟಿಪಲ್ ಬಾಂಡ್ಸ್, ಬಟ್ ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ, ಬಿಸ್ಮುತ್ ಫಾರ್ಮ್ಸ್ ಓನ್ಲಿ ಸಿಂಗಲ್ ಬಾಂಡ್. ಓಕೆ, ಹೇಳ್ತೀನಿ ಯಾಕೆ ಅಂತ. ಸೊ ಇಲ್ಲಿ ಸಿಂಗಲ್ ಬಾಂಡ್ ಸ್ಟ್ರೆಂತ್ ಏನಿದೆ ಆಫ್ ನೈಟ್ರೋಜನ್, ಇಫ್ ಐ ಕಂಪೇರ್ ದ ಬಾಂಡ್ ಸ್ಟ್ರೆಂತ್ ಆಫ್ ನೈಟ್ರೋಜನ್, ಅಂದ್ರೆ ಈಗ ಫಾಸ್ಫರಸ್ ನಾವು ನೋಡಿದೀವಿ ಸಿಗ್ಮಾ ಬಾಂಡ್ಸ್ ಫಾರ್ಮೇಶನ್ ಮಾಡಿದೆಯಪ್ಪ ಫಾಸ್ಫರಸ್. ನೈಟ್ರೋಜನ್ ನೋಡಿದ್ರೆ ನೈಟ್ರೋಜನ್ ಅಲ್ಲಿ 1 ಸಿಗ್ಮಾ ಇರುತ್ತೆ, 2 ಏನಿದೆ 5 ಬಾಂಡ್ ಇದಾವೆ. ಓಕೆ, ಅಂದ್ರೆ ಅಟ್ ಲೀಸ್ಟ್ 1 ಸಿಗ್ಮಾ ಬಾಂಡ್ ಇದೆ ನೈಟ್ರೋಜನ್ ಅಲ್ಲಿ. ಅದೇ ರೀತಿ ಫಾಸ್ಫರಸ್ ಅಲ್ಲಿ ಇರೋದೇನು? ಸಿಂಗಲ್ ಬಾಂಡ್ ಫಾಸ್ಫರಸ್ ಅಲ್ಲಿ. ಸೊ ಈಗ ನಾನು ಸಿಂಗಲ್ ಬಾಂಡ್ ಗಳ ಸ್ಟ್ರೆಂತ್ ನ ಕಂಪೇರ್ ಮಾಡಿದ್ರೆ, ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಏನಾದ್ರು ಕಂಪೇರ್ ಮಾಡಿದ್ರೆ, ಫಾಸ್ಫರಸ್ ಸಿಂಗಲ್ ಬಾಂಡ್ ಸ್ಟ್ರೆಂತ್ ಜಾಸ್ತಿ. ಅರ್ಥ ಆಗ್ತಿದ್ಯಾ?
The single bond strength of phosphorus is more than single bond strength of nitrogen. Remember, this is very important. Okay, the single bond strength of phosphorus is higher than that of the single bond strength of nitrogen. So if you observe, so idenike ee tara aagtide andre because of small size of int. So nitrogen do small size. So nitrogen ತಗೊಂಡ್ರೆ ನೀವು ಎರಡು ನೈಟ್ರೋಜನ್ ತಗೊಂಡ್ರೆ ಈ ಎರಡು ನೈಟ್ರೋಜನ್ ಗಳಲ್ಲಿ ನಮ್ಗೆ ಏನಿದೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದಾವೆ ಅಂದ್ರೆ ಇದು ನೈಟ್ರೋಜನ್ ಸೈಜ್ ಗಳು ಸ್ಮಾಲ್ ಇರೋದ್ರಿಂದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಗಳ ಮಧ್ಯೆ ಡಿಸ್ಟೆನ್ಸ್ ಏನಾಯ್ತು? ಲೆಸ್. ಎಸ್, ಲೆಸ್. ಸೊ ಲೆಸ್ ಅಂದಾಗ ರಿಪಲ್ಷನ್ ಕ್ರಿಯೇಟ್ ಆಗುತ್ತಾ ಅಲ್ಲಿ? ಎಸ್ ಅಲ್ವಾ? ಸೊ ಅಲ್ಲಿ ಏನಾಗುತ್ತೆ, ನಮಗೆ ರಿಪಲ್ಷನ್ ಕ್ರಿಯೇಷನ್ ಆಗುತ್ತೆ. ಸೊ ರಿಪಲ್ಷನ್ ಆದಾಗ ಏನಾಗುತ್ತೆ, ಅವೆರಡು ದೂರ ದೂರ ಹೋಗಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಆವಾಗ ಅದೇನಾಗುತ್ತೆ, ಅದ್ರದ್ದು ಬಾಂಡ್ ಸ್ಟ್ರೆಂತ್ ಡಿಕ್ರೀಸ್ ಆಗುತ್ತೆ. ಸೊ ದೇ ಆರ್ ನಾಟ್ ಎಫೆಕ್ಟಿವ್. ಸೊ ಅವಾಗ ಏನಾಗುತ್ತೆ, ನಮ್ಗೆ ಅಲ್ಲಿ ರಿಪಲ್ಷನ್ ಆಗುತ್ತೆ. ಈ ಎಲ್ಲಾ ಗ್ರೂಪ್ ಅಲ್ಲಿ ಗ್ರೂಪ್ 15 ಅಲ್ಲಿ ಬರುವಂತಹ ಯಾವ್ದೆಲ್ಲ ಎಲಿಮೆಂಟ್ ಇದೆ, ಆಲ್ ದಟ್ ಎಲಿಮೆಂಟ್ಸ್ ಹ್ಯಾಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಗ್ರೂಪ್ 15 ಅಲ್ಲಿ ಇರುವಂತಹ ಎಲ್ಲಾ ಎಲಿಮೆಂಟ್ಸ್ ಅಲ್ಲೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ರಿಮೆಂಬರ್, ಆಲ್ ದ ಎಲಿಮೆಂಟ್ಸ್ ಇನ್ ದ ಗ್ರೂಪ್ 15 ಹ್ಯಾಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಓಕೆ. ಸೊ ಅದೇ ರೀತಿ ಇಲ್ಲಿ ಬಂದ್ರೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಬ್ಸರ್ವ್ ಮಾಡಿದೀವಿ, ನೈಟ್ರೋಜನ್ ಮತ್ತೆ ಫಾಸ್ಫರಸ್. ನೈಟ್ರೋಜನ್ ಅಲ್ಲಿ ನಿಮ್ಗೆ ಯಾವ ಆರ್ಬಿಟಲ್ ಇದೆ? 2p ಆರ್ಬಿಟಲ್ ಇದೆ. ಫಾಸ್ಫರಸ್ ಅಲ್ಲಿ ಯಾವ ಆರ್ಬಿಟಲ್ ಇದೆ? 3p ಆರ್ಬಿಟಲ್ ಇದೆ. ಸೊ ನೈಟ್ರೋಜನ್ ಅಲ್ಲಿ 2p ಆರ್ಬಿಟಲ್, ವೈಲ್ ಫಾಸ್ಫರಸ್ ಅಲ್ಲಿ 3p ಆರ್ಬಿಟಲ್. ಓಕೆ. ಸೊ ಅವಾಗ ನಮ್ಗೆ ರಿಪಲ್ಷನ್ 2p ಆರ್ಬಿಟಲ್ ಅಲ್ಲಿ ಜಾಸ್ತಿ. ವಿ ಅಬ್ಸರ್ವ್ repulsion more in 2p orbital and that is less in the 3p orbital. So less repulsion between 3p orbital electrons. Electrons ಯಾವುದು 3p orbital ಇರೋ electrons ಅಲ್ಲಿ repulsion ಕಮ್ಮಿ ಇರುತ್ತೆ. ಓಕೆ. ಸೊ ಯಾವಾಗ ಈ ರಿಪಲ್ಷನ್ ಕಮ್ಮಿ ಆಯ್ತು, ಅವಾಗ ಅದ್ರದ್ದು ಸ್ಟ್ರೆಂತ್ ಏನಾಗುತ್ತೆ, ನಮ್ಗೆ ಕಮ್ಮಿ ಆಗುತ್ತೆ. ಸಾರಿ, ರಿಪಲ್ಷನ್ ಕಮ್ಮಿ ಇದ್ದಾಗ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಮ್ಗೆ ನೈಟ್ರೋಜನ್ ಮಧ್ಯ ಸಿಂಗಲ್ ಬಾಂಡ್ ಇರುವಾಗ ಅದ್ರ ಲೋನ್ ಪೇರ್ ಆಫ್ ಆಗುತ್ತೆ, ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಅಂತ ಕರಿತೀವಿ. ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಇರುತ್ತೆ. ಸೊ ರಿಪಲ್ಷನ್ ಇರೋದ್ರಿಂದ ಏನಾಗುತ್ತೆ, ಅದು ಪುಷ್ ಆಗುತ್ತೆ, ತುಂಬಾ ಫಾಸ್ಟ್ ಆಗಿ ಪುಷ್ ಆದಾಗ ಬ್ರೇಕ್ ಆಗುತ್ತೆ. ಹಲೋ ಸರ್. ಹೇಳಪ್ಪ ಸರ್, ಇವಾಗ ಅಲ್ಲಿ ರಿಪಲ್ಷನ್ ಇರೋದ್ರಿಂದ ಲೋನ್ ಪೇರ್ಸ್ ಆಕ್ಸಿಯಲ್ ಪೊಸಿಷನ್ ಗೆ ಬಂದ್ಬಿಡೋದಲ್ವಾ ಸರ್? ಆಕ್ಸಿಯಲ್ ಪೊಸಿಷನ್ ಬರಕ್ಕಾಗಲ್ಲ. ಅದು ನೀನು ಇಲ್ಲಿಗೆ ಹಾಕ್ಬಿಟ್ರೆ ಬಾಂಡ್ ಎಲ್ಲಿಗೆ ಹಾಕ್ತೀಯ? ಇಲ್ಲಿಗೆ ಹಾಕಿದ್ರೆ ನೀನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ರಿಪಲ್ಷನ್ ಇನ್ನೂ ಜಾಸ್ತಿ ಐತಲ್ಲ. ಈ ಕಡೆಗೆ ಹಾಕೋಣ ಅಂತನಾ? ಈ ಕಡೆಗೆ. ಓಕೆ ಓಕೆ ಓಕೆ. ಈ ಕಡೆಗೆ ಹಾಕಿದ್ರು ಅಲ್ಲಿ ಏನಾಗುತ್ತೆ, ನೈಟ್ರೋಜನ್ ಬಾಂಡಿಂಗ್ ಈ ಕಡೆ ಮಾಡ್ಕೊಂಡಿರುತ್ತೆ ಅಲ್ವಾ? ನೈಟ್ರೋಜನ್ ಕೋವಲೆನ್ಸ್ ಇದೆಯಲ್ಲಪ್ಪ. ಸರ್, ಇಂಟರ್ ಮಾಲಿಕ್ಯುಲರ್. ಸೊ ಅದರಿಂದ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಬಂದಾಗ, ಸೊ ನೈಟ್ರೋಜನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಹೀಗೆ ಓವರ್ಲ್ಯಾಪ್ ಆಗ್ಬೇಕು. ಸೊ ಅದ್ರ ಡೈರೆಕ್ಷನ್ ನಾವು ಚೇಂಜ್ ಮಾಡಕ್ಕಾಗಲ್ಲ. ಡೈರೆಕ್ಷನ್ ಚೇಂಜ್ ಮಾಡ್ಬೇಕು ಅಂದ್ರೆ ಇವೆರಡನ್ನ ರಿಪಲ್ ಮಾಡ್ಬೇಕು. ಇವೆರಡು ಹೀಗ್ ಬೆಂಡ್ ಆಗ್ಬೇಕು, ಹೀಗ್ ಬೆಂಡ್ ಆಗ್ಬೇಕು. ಅದು ಆ ಬೆಂಡ್ ಮಾಡ್ಬೇಕಂದ್ರೆ ಇಲ್ಲಿ ಯಾವ್ದಾದ್ರು ಬೇರೆ ಒಂದು ನಾವು ಮೀಡಿಯಂ ನ ತರಬೇಕು, ಅದರಿಂದ ಬೆಂಡ್ ಮಾಡ್ಬೇಕು. ದಟ್ ಈಸ್ ನಾಟ್ ಪಾಸಿಬಲ್. ಸೊ ಆದ್ರಿಂದ ಏನಾಗುತ್ತೆ,
ಇಲ್ಲಿ ನಮ್ಗೆ ರಿಪಲ್ಷನ್ ಎಕ್ಸಿಸ್ಟ್ ಆಗುತ್ತೆ. ಆ ರಿಪಲ್ಷನ್ ಇಂದ ಏನಾಗುತ್ತೆ, ದೂರ ದೂರ ಹೋಗಕ್ ಸ್ಟಾರ್ಟ್ ಮಾಡುತ್ತೆ. ದೂರ ದೂರ ಹೋಗ್ತಿದ್ರೆ ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಅವಾಗ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಸೊ ದಟ್ ಈಸ್ ವೈ ನಿಮ್ ಕ್ವಶನ್ ಕೇಳ್ತಾರೆ, ವೈ ಸಿಂಗಲ್ ಎನ್ ಬಾಂಡ್ ಈಸ್ ವೀಕರ್ ದ್ಯಾನ್ PP ಸಿಂಗಲ್ ಬಾಂಡ್ ಅಂತ ಕೇಳ್ತಾರೆ ಕ್ವಶನ್. ಸೊ ಸಿಂಪಲ್ ಆಗಿ ಬಿಕಾಸ್ ಆಫ್ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಬಿಟ್ವೀನ್ ಟೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾವು ಬರಿಬಹುದು. ಸೊ ಅಲ್ಲಿ ನಾವು ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಅಬ್ಸರ್ವ್ ಮಾಡೋದ್ರಿಂದ ನೀವು ಬರಿಬಹುದು. ಸೊ ಬಿಕಾಸ್ ಆಫ್ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಬಿಟ್ವೀನ್ ಟೂ ಲೋನ್ ಪೇರ್ಸ್ ಆಫ್ ನೈಟ್ರೋಜನ್ ಅಂದ್ರೆ NN ಸಿಂಗಲ್ ಬಾಂಡ್ ಈಸ್ ಗೋಯಿಂಗ್ ಟು ಬಿ ವೀಕ್. ಸೊ ಅದಕ್ಕೆ PP ಸಿಂಗಲ್ ಬಾಂಡ್ ಗಿಂತ NN ಸಿಂಗಲ್ ಬಾಂಡ್ ವೀಕ್ ಆಗುತ್ತೆ ಅಂತ ನಾವು ಬರೀಬಹುದು. ಓಕೆ, ಸೊ ದಟ್ ಇಸ್ ದ ಕ್ವಶನ್ ಯು ನೀಡ್ ಟು ರಿಮೆಂಬರ್. ಆ ಕ್ವಶನ್ ಗಳು ಬರುತ್ತೆ ಅದೇ ತರ. ಸೊ ಅದಕ್ಕೆ ಆನ್ಸರ್ ಗಳನ್ನ ನೆನ್ಪಿಟ್ಕೋಬೇಕು. ಸೇಮ್ ಇದೇ ತರ ಕ್ವಶನ್ಸ್ ನಿಮ್ಗೆ ಕಾಂಪಿಟೇಟಿವ್ ಅರೈಸ್ ಆಗುತ್ತೆ. ಓಕೆ, ಇಲ್ಲ ನೀವು ಇದನ್ನ ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ನೈಟ್ರೋಜನ್ 2 ತಗೊಂಡೆ. ಸೊ ಸೈಜ್ ನಿಮ್ಗೆ ಗೊತ್ತಿದೆ, ಚಿಕ್ಕ. ಓಕೆ, ಸೊ ಇದರಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅನ್ಕೊಳ್ಳಿ. ಸೊ ಇದ್ರ ಮಧ್ಯೆ ಇರುವಂತ ಡಿಸ್ಟೆನ್ಸ್ ನೋಡ್ಕೊಳ್ಳಿ. ಅದೇ ರೀತಿ ಫಾಸ್ಫರಸ್ 2 ತಗೊಂಡೆ ಅನ್ಕೊಳ್ಳಿ. ಫಾಸ್ಫರಸ್ 2 ಸೈಜ್ ದೊಡ್ಡದು. ಸೊ ಸೈಜ್ ದೊಡ್ಡದಾದಾಗ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಓಕೆ, ಸೊ ರಿಪಲ್ಷನ್ ಕಮ್ಮಿ ಆಗುತ್ತೆ ಅವಾಗ. ಸೊ ನೈಟ್ರೋಜನ್ ರಿಪಲ್ಷನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಬಾಂಡ್ ಸ್ಟ್ರೆಂತ್ ನಮ್ಗೆ ವೇರಿ ಆಗುತ್ತೆ. ಸೊ ಹಿಯರ್ ನೆನ್ಪಿಟ್ಕೊಬೇಕಾಗಿರೋದು ನೀವೇನು, ಬಾಂಡ್ ಸ್ಟ್ರೆಂತ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಓಕೆ, ಅದ್ರಲ್ಲೂ ಸಿಂಗಲ್ ಬಾಂಡ್ ಏನಿದೆ, ಸಿಂಗಲ್ ಬಾಂಡ್ ಸ್ಟ್ರೆಂತ್ ಡಿಕ್ರೀಸ್ ಆಗುತ್ತೆ. ಯಾವ್ದು ಕಂಪೇರ್ ಮಾಡ್ತೀವಿ, ವಿ ಆರ್ ಕಂಪೇರಿಂಗ್ ದ ಬಾಂಡ್ ಸ್ಟ್ರೆಂತ್ ಆಫ್ ನೈಟ್ರೋಜನ್ NN ಸಿಂಗಲ್ ಬಾಂಡ್ ಅಂಡ್ PP ಸಿಂಗಲ್ ಬಾಂಡ್ ಫಾಸ್ಫರಸ್. ಸೊ ಅವೆರಡರದ್ದು ಬಾಂಡ್ ಸ್ಟ್ರೆಂತ್ ವಿ ಆರ್ ಕಂಪೇರಿಂಗ್ ಹಿಯರ್. ಸೊ ಅವೆರಡನ್ನ ಕಂಪೇರ್ ಮಾಡಿದಾಗ bond strength of PP is appears to be more than the NN single bond. Is that clear? Yes, sir. Okay. So this is about the bond strength. Right. So moving on to bond formation. So bond formation. So bond formation bandre, so here we have, we'll take nitrogen. Okay, so nitrogen ತಗೊಂಡಿದ ತಕ್ಷಣ ನಮ್ಗೆ ಗೊತ್ತಿದೆ ಒಂದು ಸಿಗ್ಮಾ ಇದೆ, 2 ಪೈ ಬಾಂಡ್ ಇದೆ ಅದರಲ್ಲಿ. ಸೊ ಏನು ಪೈ ಬಾಂಡ್ ಇದೆ, ಈ ಪೈ ಬಾಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ ನಮ್ಗೆ? Axial overlap lateral Sideways overlapping. sideways overlap ಆಗ್ಬೇಕಲ್ವಾ? ಓಕೆ, ಸೊ ಇಲ್ಲಿ ನೈಟ್ರೋಜನ್ ಅಲ್ಲಿ ಪೈ ಬಾಂಡ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಯಾವ ಆರ್ಬಿಟಲ್ ಪಾರ್ಟಿಸಿಪೇಟ್ ಮಾಡಬಹುದು? P bond. Yes, P orbital will participate, right? So ನೈಟ್ರೋಜನ್ ಅಲ್ಲಿ ನಮ್ಗೆ ಪೈ ಬಾಂಡ್ ಫಾರ್ಮೇಶನ್ ಆಗೋದಕ್ಕೆ P orbital ಪಾರ್ಟಿಸಿಪೇಟ್ ಮಾಡುತ್ತೆ. ಓಕೆ, ಸೊ ನಾವು ಈಗ ನೈಟ್ರೋಜನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತು, ಅದರಲ್ಲಿ 2p3, ಯಾಕೆ P ಆರ್ಬಿಟಲ್ ಮಾತ್ರ ತಗೋತೀವಿ ನಾವು, 2p3 ಇಲ್ಲಿ ತಗೊಂಡ್ರೆ ನಿಮ್ಗೆ ಗೊತ್ತು 3 ಸಿಂಗಲ್ ಎಲೆಕ್ಟ್ರಾನ್ಸ್ ಇದಾವೆ, px py pz ಅಲ್ಲಿ. ಓಕೆ, ಇದೇನ್ ಮಾಡುತ್ತೆ ನಮ್ಗೆ ಬಾಂಡ್ ಫಾರ್ಮೇಶನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಇದೇ 3ರಿಂದ ನಮ್ಗೆ ಸಿಗ್ಮಾನು ಬರ್ಬೇಕು, ಪೈನು ಬರ್ಬೇಕು, ನೆನ್ಪಿಟ್ಕೊಳ್ಳಿ. ಹೌದಾ ಇಲ್ವಾ? ಸೊ ಈ ಪೈ P ಆರ್ಬಿಟಲ್ ಇಂದಾನೆ ನಮ್ಗೆ ಸಿಗ್ಮಾನು ಬರ್ಬೇಕು, ಪೈ ಬಾಂಡು ಬರ್ಬೇಕು. ಸೊ
N2 ಇಲ್ಲಿ ಏನಿದೆ ಈ ನೈಟ್ರೋಜನ್ N2 ಏನಿದೆ ದಿಸ್ ಫಾರ್ಮ್ಸ್ p ಬಾಂಡ್. ಯಾವ ಟೈಪ್ ಆಫ್ ಬಾಂಡ್ ಫಾರ್ಮೇಶನ್ ಮಾಡ್ತಿದೆ p ಬಾಂಡ್. ಏನಕ್ಕೆ p ಗೊತ್ತಾಗ್ತಿದೆ ಈಗ ನಾನು ಹೇಳಿದ್ದು p ಏನಕ್ಕೆ ಪೈ ಬಾಂಡು ನೈಟ್ರೋಜನ್ ಎರಡು ಪೈ ಬಾಂಡ್ ಒಂದು ಸಿಗ್ಮಾ ಬಾಂಡ್ ಫಾರ್ಮೇಶನ್ ಮಾಡುದು. ಈಗ ನೈಟ್ರೋಜನ್ ಪೈ ಬಾಂಡ್ ನ ಫಾರ್ಮೇಶನ್ ಮಾಡಬೇಕು ಅಂದ್ರೆ ಯಾವ ಆರ್ಬಿಟಲ್ ಪಾರ್ಟಿಸಿಪೇಟ್ ಮಾಡಬೇಕು ಪಿ ಆರ್ಬಿಟಲ್ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಪಿ ಆರ್ಬಿಟಲ್ ಪಾರ್ಟಿಸಿಪೇಟ್ ಮಾಡಿ ಪೈ ಬಾಂಡ್ ನ ಫಾರ್ಮೇಶನ್ ಮಾಡ್ತಿರೋದ್ರಿಂದ ಅದನ್ನ ನಾವು ಪಿ ಪೈ ಬಾಂಡ್ ಅಂತ ಕರಿತೀವಿ. ಹೋದ ವರ್ಷ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಅಲ್ಲಿ ಪಿ ಪೈ ಬಾಂಡ್ ಅಂತ ಕರಿತೀವಿ ಅದನ್ನ. ಸೊ ಸಿನ್ಸ್ ಪಿ ಆರ್ಬಿಟಲ್ ಆಫ್ ನೈಟ್ರೋಜನ್ is involving to form pi bond, it is said to be p pi bond. Okay, so p orbital pi bond na formation ಮಾಡೋದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಿರೋದು ಇದನ್ನ p pi ಅಂತ ಕರಿತೀವಿ. ಸೊ ಈಗ ನಾನು ಇಲ್ಲಿ ನೈಟ್ರೋಜನ್ ನ ತಗೊಂಡು ಇಲ್ಲಿ ಒಂದು ಸಿಗ್ಮಾ ಬಾಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ ಆಕ್ಸಿಯಲ್ ಓವರ್ಲ್ಯಾಪ್. ಸೊ ಆಕ್ಸಿಯಲ್ ಓವರ್ಲ್ಯಾಪ್ ಆಗುತ್ತೆ ನೋಡಿ ಹೀಗೆ. ಓಕೆ, ನಮ್ಗೆ ಇದು ಗೊತ್ತಪ್ಪ. ಇಲ್ಲಿ ನಮ್ಗೆ ಈ ತರ ಪಿ ವೈ ಇದೊಂದು, ಇದು ಪಿ ಎಕ್ಸ್ ಆಕ್ಸಿಸ್ ಗೊತ್ತಿದೆಯಲ್ಲ, ಇದು ಪಿ ಝೆಡ್ ಆಕ್ಸಿಸ್. ಇವಾಗ ಇಲ್ಲಿ ಓವರ್ಲ್ಯಾಪ್ ಆಗಿರೋದು ನೋಡಿ ಯಾವ ಆಕ್ಸಿಸ್ ಪಿ ಆಕ್ಸಿಸ್ ಪಿ ಎಕ್ಸ್ ಆಕ್ಸಿಸ್ ರೈಟ್. ಇದು ಇದು ಪಿ ಎಕ್ಸ್ ಮತ್ತೆ ಇದು ಪಿ ಎಕ್ಸ್ ಎರಡು ಡಿಫ್ರೆಂಟ್ ನೈಟ್ರೋಜನ್ ಪಿ ಎಕ್ಸ್ ಗಳು ಆರ್ಬಿಟಲ್ ಓವರ್ಲ್ಯಾಪ್ ಆಗಿದೆ. ಏನ್ ಫಾರ್ಮೇಶನ್ ಮಾಡುತ್ತೀವಿ ಎರಡು ಸೇರ್ಕೊಂಡು ಸಿಗ್ಮಾ ಬಾಂಡ್ ಫಾರ್ಮೇಶನ್ ಮಾಡ್ತಿದೆ ಅಲ್ವಾ. ಸೊ ಈಗ ಪಿ ವೈ ಆರ್ಬಿಟಲ್ ಬರುತ್ತೆ ಪಿ ವೈ ರೈಟ್ ಪಿ ವೈ ಹಾ ಪಿ ವೈ. ಸೊ ಇವೆರಡು ಓವರ್ಲ್ಯಾಪ್ ಆಗುತ್ತೆ. ಇವೆರಡು ಓವರ್ಲ್ಯಾಪ್ ಆದ್ರೆ ಏನ್ ಬಂತು ಅಲ್ವಾ. ಅದೇ ರೀತಿ ಇಲ್ಲೂ ಕೂಡ ಓವರ್ಲ್ಯಾಪ್ ಪೈ ಬಾಂಡ್ ರೈಟ್. ಸೊ ಇದು ಪಿ ಆರ್ಬಿಟಲ್ ಏನ, ಇದು ಪಿ ಆರ್ಬಿಟಲ್ ಯಾವ ಆರ್ಬಿಟಲ್ ಇದು p orbital. This is p orbital. It is forming which bond? Pi bond. Pi bond. ಯಾವ ಓವರ್ಲ್ಯಾಪ್ ಆಯ್ತು p pi ಬಾಂಡ್ ಆಯ್ತು. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? Yes sir. That is forming p pi bond. ನೆನ್ಪಿಟ್ಕೊಳ್ಳಿ, it is very important. ನೈಟ್ರೋಜನ್ ಕೇಸ್ ಅಲ್ಲಿ ಮಾತ್ರ ನೆನ್ಪಿಟ್ಕೊಳ್ಳಿ. ನೈಟ್ರೋಜನ್ ಕೇಸ್ ಅಲ್ಲಿ p pi ಮಾತ್ರ ಆಗದು. ಓಕೆ, ಅದರ್ ದ್ಯಾನ್ ಪಿ ಪೈ ಬೇರೆ ಯಾಕಾಗಲ್ಲ ಅಂದ್ರೆ ಬಿಕಾಸ್ ಆಫ್ ಸ್ಮಾಲ್ ಸೈಜ್. ಓಕೆ, ಸೊ ಸ್ಮಾಲ್ ಸೈಜ್ ಒಂದಿದೆ. ಆಮೇಲೆ ಇದರಲ್ಲಿ ಆಬ್ಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ನೆನ್ಪಿಟ್ಕೊಳ್ಳಿ, ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಇವೆರಡು ನಾವು ತುಂಬಾ ಸಲ ಡಿಸ್ಕಸ್ ಮಾಡ್ತೀವಿ. Absence of vacant d orbital ಮತ್ತೆ small size is going to be answer for most of the questions ನೈಟ್ರೋಜನ್ ಮೇಲೆ ಕೇಳೋದಕ್ಕೆ. ಓಕೆ, ಅದೇ ರೀತಿ ಇದ್ದು ಇನ್ನೂ ಒಂದು ಅಡ್ವಾಂಟೇಜ್ ಏನ್ ಗೊತ್ತಾ, ಸ್ಮಾಲ್ ಸೈಜ್ ಇರೋದ್ರಿಂದ ಪಿ ಪೈ ಬಾಂಡ್ ಈಸಿಯಾಗಿ ಆಗ್ಬಿಡುತ್ತೆ. ಓಕೆ, ಸೊ ಹತ್ರ ಬರೋದ್ರಿಂದ ಇಲ್ಲಿ ಏನಾಗುತ್ತೆ ಪಿ ಪೈ ಬಾಂಡ್ ಈಸಿಯಾಗಿ ಆಗುತ್ತೆ. ಇಲ್ಲಿ ಓವರ್ಲ್ಯಾಪ್ ಮಾಡ್ಕೊಂಡ್ಬಿಡ್ಬೋದು ಅವೆರಡು. ಓಕೆ, ಸೊ ಆದ್ರಿಂದ ನಮ್ಗೆ ಈಸಿಯಾಗಿ ಪಿ ಪೈ ಬಾಂಡ್ ಈಸಿಯಾಗಿ ಆಗ್ಬಿಡುತ್ತೆ. ಸೊ ಇದು ಪಿ ಪೈ ಡಿ ಪೈ ಆಗ್ಲಿ ಅಥವಾ ಡಿ ಪೈ ಬಾಂಡ್ ಆಗ್ಲಿ ನೈಟ್ರೋಜನ್ ಫಾರ್ಮೇಶನ್ ಮಾಡಲ್ಲ. ನೆನ್ಪಿಟ್ಟು, ನೈಟ್ರೋಜನ್ ಕ್ಯಾನ್ ಫಾರ್ಮ್ ಓನ್ಲಿ ವಾಟ್ ಪಿ ಪೈ ಬಾಂಡ್, ಬಟ್ ನಾಟ್ ಪಿ ಪೈ ಡಿ ಪೈ ಆರ್ ಡಿ ಪೈ ಬಾಂಡ್. ಇದನ್ನ ಫಾರ್ಮೇಶನ್ ಮಾಡಕ್ಕೆ ಆಗಲ್ಲ ನೈಟ್ರೋಜನ್ ಮಾಡಕ್ಕಾಗೋದು ಯಾವ್ದು ಒಂದೇ, that is p pi bond. Is that clear or not? Yes sir. ಅಲ್ಲ ಸರ್, ಹೇಳು. ಸ್ಮಾಲ್ ಸೈಜ್ ಇರೋದ್ರಿಂದ ಪಿ ಪೈ ಬಾಂಡ್ ಮಾಡ್ತೀನಿ ಅಂದ್ರಲ್ಲ ಸರ್, ಅದೇ ಅಂದ್ರೆ ಅದೇ ಇಲ್ಲಿ ಹೇಳಿದ್ದು. ಈಗ ಇದೆಯಲ್ಲಪ್ಪ,
ಇದು ಡಿಸ್ಟೆನ್ಸ್ ತುಂಬಾ ದೂರ ಆದ್ರೆ ಏನಾಗುತ್ತೆ? ಬಾಂಡ್ ಫಾರ್ಮೇಶನ್ ಈಸಿ ಆಗುತ್ತಾ ಕಷ್ಟ ಆಗುತ್ತಾ? ಕಷ್ಟ ಆಗುತ್ತೆ ಸರ್. ಅಷ್ಟೇ. ಈಗ ಸ್ಮಾಲ್ ಸೈಜ್ ಇರೋದಕ್ಕೆ ತಾನೇ ಹತ್ರ ಬರೋದು ಇವರು. ಸೈಜ್ ಲಾರ್ಜ್ ಆಗ್ಬಿಟ್ರೆ ಇವೆರಡು ದೂರ, ಸೊ ಪೈ ಬಾಂಡ್ ಅಷ್ಟು ಈಸಿ ಫಾರ್ಮೇಶನ್ ಆಗಲ್ಲ. ಅದಕ್ಕೆ ನೀನ್ ನೋಡು, ನೈಟ್ರೋಜನ್ ಬಿಟ್ಬಿಟ್ಟು ಫಾಸ್ಫರಸ್ ಆರ್ಸೆನಿಕ್ ಆಂಟಿಮೋನಿ ಇದಾವ, ಯಾವ್ದ್ರಲ್ಲೂ ಪೈ ಬಾಂಡ್ ಇಲ್ಲ. ಹೌದಾ? ಇದ್ರಲ್ಲೆಲ್ಲ ಸಿಗ್ಮಾ ಬಾಂಡ್ ಆಗುತ್ತೆ. ಓಕೆ, ಅಂದ್ರೆ ಯಾವಾಗ ಫಾಸ್ಫರಸ್ ಅಂಡ್ ಫಾಸ್ಫರಸ್ ಆಸ್ ಸಿಗ್ಮಾ ಬಾಂಡ್, ನಾಟ್ ಫಾಸ್ಫರಸ್ ಅಂಡ್ ಆಕ್ಸಿಜನ್. ಆಕ್ಸಿಜನ್ ಮಧ್ಯೆ ಸಿಂಗಲ್ ಬಾಂಡ್ ಅನ್ಬೇಡಿ, ಯಾಕಂದ್ರೆ ಆಕ್ಸಿಜನ್ ಡಬಲ್ ಬಾಂಡ್ ಮಾಡೋದು. ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಇದು ಇಂಟರ್ ಅಟಾಮಿಕ್ ಹೇಳ್ತಾ ಇರೋದು ನಾವು. ಇಲ್ಲಿ ನೀವು ನೈಟ್ರೋಜನ್ ನೋಡಿದ್ರೆ ಗೊತ್ತಾಗುತ್ತೆ, ಎರಡು ಆಟಮ್ಗಳ ಮಧ್ಯ. ಓಕೆ ಓಕೆ, ಸೊ ಅದು ಹೇಗೆ ಬಾಂಡ್ ಫಾರ್ಮೇಶನ್ ಆಗುತ್ತೆ, ಯಾವ ಟೈಪ್ ಆಫ್ ಓವರ್ಲ್ಯಾಪ್ ನೀವು ಅಬ್ಸರ್ವ್ ಮಾಡ್ತೀರಾ N2 ಅಲ್ಲಿ, ದಟ್ ಇಸ್ p5 ಬಾಂಡ್. ಸೊ ದಿಸ್ ಆಲ್ ಅಬೌಟ್ ದಟ್. Okay. So we also already seen that nitrogen will not have d orbital, and the absence of vacant d orbital. Nitrogen ಅಲ್ಲಿ ಯಾವುದೇ ರೀತಿಯಾದ d orbital ಇರಲ್ಲ. ಬಟ್ ನೈಟ್ರೋಜನ್ ಬಿಟ್ಟು ಬೇರೆ ಎಲ್ಲ ಎಲಿಮೆಂಟ್ of 15 group will have vacant d orbital. ನೆನಪಿಟ್ಕೊಳ್ಳಿ, this is again very important. Except nitrogen, all other elements in the group 15 has vacant d orbital. So ಎಲ್ಲದಕ್ಕೂ vacant d orbital ಇರುತ್ತೆ. ಸೊ ನೀವು ಫಾಸ್ಫರಸ್ ಅಥವಾ ಆರ್ಸೆನಿಕ್, ಆಂಟಿಮೋನಿ, ಬಿಸ್ಮುತ್ ತಗೊಂಡ್ರೆ ಇವೆಲ್ಲ ಯಾವ ಟೈಪ್ ಆಫ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ? ದೇ ಆರ್ ಗೋಯಿಂಗ್ ಟು ಫಾರ್ಮ್ p5 d5 ಅಂಡ್ d5 d5 ಬಾಂಡ್ ಗಳನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ಈ ಕೈಂಡ್ ಆಫ್ ಆರ್ಬಿಟ್ ಇದನ್ನ ಬಾಂಡ್ ಫಾರ್ಮೇಶನ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಯು ಕ್ಯಾನ್ ಸಿ ಡಿ ಕಮಿಂಗ್. ಓಕೆ, ಈ ಡಿ ಏನಕ್ಕೆ ಬಂತು ಈಗ ಇಲ್ಲಿ? ಸರ್ ಡಿ ಆರ್ಬಿಟಲ್ ಇದರಲ್ಲಿ ಫಾಸ್ಫರಸ್, ಆರ್ಸೆನಿಕ್, ಬಿಸ್ಮುತ್, ಆಂಟಿಮೋನಿಗಳಲ್ಲಿ ಡಿ ಆರ್ಬಿಟಲ್ ಗಳಿದೆ. ಓಕೆ, ವೇಕೆಂಟ್ ಡಿ ಆರ್ಬಿಟಲ್ ಗಳು ಇರುತ್ತೆ ಇದರಲ್ಲಿ, ಯಾವ್ದ್ರಲ್ಲಿ? ಇಷ್ಟರಲ್ಲಿ. ಸೊ ಅದಕ್ಕೆ ಈ ಟೈಪ್ ಆಫ್ ಬಾಂಡಿಂಗ್ ಇಸ್ ಪಾಸಿಬಲ್. p5 d5 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 ಈ ತರ ಬಾಂಡಿಂಗ್ ಇಸ್ ಪಾಸಿಬಲ್. ಅರ್ಥ ಆಗ್ತಿದ್ಯಾ? ಫಾರ್ ಎಕ್ಸಾಂಪಲ್, ನಾನು ಫಾಸ್ಫರಸ್ ಮತ್ತೆ ಆಕ್ಸಿಜನ್ ತಗೊಂಡಿದ್ದೀನಿ ಅಂದ್ರೆ ಇವೆರಡು ಮಧ್ಯೆ ಸಿಂಗಲ್ ಬಾಂಡ್ ಬರಲ್ಲ. ಏನ್ ಹೇಳಿದೆ ನಾನು? ಡಬಲ್ ಬಾಂಡ್ ಬರುತ್ತೆ. ಒಂದ್ ಸಿಗ್ಮಾ ಒಂದ್ ಪೈ ಇರುತ್ತೆ ಅಲ್ವಾ? ಈ ಫಾಸ್ಫರಸ್ ತಗೊಂಡ್ರೆ ನಿಮ್ಗೆ ಗೊತ್ತಿದೆ ಏನು? 3s2 3p3 ವೇಕೆಂಟ್ ಡಿ ಆರ್ಬಿಟಲ್ 3d ಒಂದಿರುತ್ತೆ, 0, ಯಾವ್ದು ಎಲೆಕ್ಟ್ರಾನ್ ಇರಲ್ಲ. ಆಕ್ಸಿಜನ್ ತಗೊಂಡ್ರೆ ns2 np4 ಅಂತ ಇಟ್ಕೊಳ್ಳಿ, ಆಕ್ಸಿಜನ್ ಜನರಲ್. ಓಕೆ, ಸೊ ಆಕ್ಸಿಜನ್ ಅಲ್ಲಿ ಯಾವ ಆರ್ಬಿಟಲ್ ಇದೆ ನೋಡಿ? p ಆರ್ಬಿಟಲ್ ಇದೆ. ಸೊ ಆಕ್ಸಿಜನ್ ಯಾವ ಬಾಂಡ್ ಮಾಡಬೇಕು? p5 ಮಾಡುತ್ತೆ. ನೀವು p ಆರ್ಬಿಟಲ್ ಬನ್ನಿ, p ಆರ್ಬಿಟಲ್ ಯಾವ್ದಿದೆ? d ಆರ್ಬಿಟಲ್ ಇದೆ. ಹಾ, ಡಿ ಇದೆ. ಇದೇನ್ ಮಾಡುತ್ತೆ? d5 ಮಾಡುತ್ತೆ ಅಲ್ವಾ? ಯಾಕೆಂದ್ರೆ ನಾನು ಏನ್ ಹೇಳಿದೆ, ಫಾಸ್ಫರಸ್ p ಆರ್ಬಿಟಲ್ ನ ತಕೊಂಡು ಸಿಂಗಲ್ ಬಾಂಡ್ ಮಾತ್ರ ಮಾಡೋದು ಅಂತ ಹೇಳಿದೀನಿ. ನೆನ್ಪಿಟ್ಕೊಳ್ಳಿ, ನೈಟ್ರೋಜನ್ p ಆರ್ಬಿಟಲ್ ನ ತಗೊಂಡು ಡಬಲ್ ಬಾಂಡ್ ಅಥವಾ ಪೈ ಬಾಂಡ್ ಫಾರ್ಮೇಶನ್ ಮಾಡ್ತಿತ್ತು ನೈಟ್ರೋಜನ್. ಬಟ್ ಫಾಸ್ಫರಸ್ p ಆರ್ಬಿಟಲ್ ನ ತಗೊಂಡು ಪೈ ಬಾಂಡ್ ನ ಫಾರ್ಮೇಶನ್ ಮಾಡಕ್ ಆಗಲ್ಲ. ಫಾಸ್ಫರಸ್, ಆರ್ಸೆನಿಕ್, ಆಂಟಿಮೋನಿ, ಬಿಸ್ಮುತ್ ಕ್ಯಾನ್ ಓನ್ಲಿ ಟೇಕ್ d orbital. Remember, can only take d orbital and then they can form what? p5 d5. ಪೈ ಬಾಂಡ್. ಸೊ ಆದ್ರಿಂದ ಫಾಸ್ಫರಸ್ ಏನ್ ಮಾಡುತ್ತೆ? ಡಿ ಆರ್ಬಿಟಲ್ ನ ತಗೊಂಡು ಪೈ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಸೊ ಆವಾಗ ಫಾಸ್ಫರಸ್ ಕೇಸಲ್ಲಿ ವಿಲ್ ಅಬ್ಸರ್ವ್ p5 d5 ಬಾಂಡ್. ಸೊ ಫಾಸ್ಫರಸ್ ಯೂಸ್ d ಆರ್ಬಿಟಲ್ ಟು ಮೇಕ್ ಪೈ ಬಾಂಡ್. ಸೊ ಅವಾಗ d5. ಆಕ್ಸಿಜನ್ ಏನ್ ಮಾಡುತ್ತೆ? ಇಟ್ ಯೂಸಸ್ p ಆರ್ಬಿಟಲ್ ಟು ಮೇಕ್ ಪೈ ಬಾಂಡ್. ಸೊ ಅವಾಗ p5. ಸೊ ದಟ್ ಈಸ್ d5 p5 ಬಾಂಡ್. ಇನ್ನೊಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ POCl3 ಎಕ್ಸಾಂಪಲ್ ತಗೊಂಡು, ಫಾಸ್ಫರಸ್ ಆಕ್ಸಿಕ್ಲೋರೈಡ್.
ನೀವು ಸ್ಟ್ರಕ್ಚರ್ ನೋಡಿದ್ರೆ ಫಾಸ್ಫರಸ್ ಆಕ್ಸಿಜನ್ಗೆ ಡಬಲ್ ಬಾಂಡ್, ಇನ್ನುಳಿದಿದ್ದು ಪಿ ಗೆ ಸಿಎಲ್ ಬಾಂಡ್ ಆಗಿದೆ. ಇದು ಪಿ ಎಕ್ಸ್, ಇದು ಪಿ ವೈ, ಇದು ಪಿ ಝೆಡ್. ಪಿ ಆರ್ಬಿಟಲ್ ಮುಗಿತಲ್ಲ ಫಾಸ್ಫರಸ್. ಈಗ ಹೆಂಗ್ ಆಕ್ಸಿಜನ್ ಜೊತೆ ಬಾಂಡ್ ಮಾಡ್ಕೊಳಕ್ಕಾಗುತ್ತೆ? ಈ ಕೇಸಲ್ಲಿ ಅದು ಡಿ ಆರ್ಬಿಟಲ್ ಇನ್ಫ್ಲೂಯೆನ್ಸ್ ತಗೊಳುತ್ತೆ. ಡಿ ಆರ್ಬಿಟಲ್ ತಗೊಂಡು ಇಲ್ಲಿಂದ ಪೈ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಫಾಸ್ಫರಸ್ ನೋಡಿ ಅದ್ರ ಜೊತೆ ಇರೋದ್ರಲ್ಲಿ 3p ಜೊತೆ ಫಿಲ್ ಮಾಡ್ಕೊಬಿಟ್ಟಿದೆ. ಎಲ್ಲ ಸಿಗ್ಮಾ ಬಾಂಡ್ ಮಾಡ್ಕೊಬಿಟ್ಟಿದೆ. ಪೈ ಬಾಂಡ್ ಮಾಡ್ಬೇಕು. ಪೈ ಬಾಂಡ್ ಮಾಡಕ್ ಯಾವ್ದು ಯೂಸ್ ಮಾಡ್ಕೊತಿದೆ? ಡಿ ಆರ್ಬಿಟಲ್. ಓಕೆ, ಸೊ ಆವಾಗ ನಮ್ಗೆ ಪಿ ಪೈ ಡಿ ಪೈ ಬಾಂಡ್ ಬರುತ್ತೆ. ಅದೇ ರೀತಿ ನಾವು ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್ ಹೋದಾಗ ಅವುಗಳು ಏನ್ ಮಾಡುತ್ತೆ? ಡಿ ಪೈ ಬಾಂಡಿಂಗ್ ಅನ್ನ ಮಾಡ್ಕೊಳುತ್ತೆ. ಬಟ್ ನೈಟ್ರೋಜನ್ ಅದನ್ನೇ ಹೇಳಿದ್ದು, ನೈಟ್ರೋಜನ್ ಕ್ಯಾನ್ ಫಾರ್ಮ್ ಓನ್ಲಿ ಪಿ ಪೈ ಬಾಂಡ್, whereas others can form p pi d pi and d pi bond. This is very important. ಅರ್ಥ ಆಗಿದೆ ಎಲ್ರಿಗೂ? Yes, sir. Yes, sir. Okay. So ಏನಾದ್ರು ಡೌಟ್ಸ್